ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡೋ ಜವಾಬ್ದಾರಿ ನಿಮ್ದು. AC SAT ಪೇಪರ್ ಸೇಮ್ ಲೆವೆಲ್ಗೆ ಇರುತ್ತೆ ನಿಮ್ಮ ನಿಮ್ಮ ಇದು ಎಲ್ಲ ಅಂದ್ರೆ ನಾನು ಯಾವುದನ್ನು ಬಿಡಲ್ಲ. ಸೊ ಕವರ್ ಆಗಿದೆಯಾ ಇಲ್ಲ ಅಂತೂ ನೀವೇ ಹೇಳಬೇಕು, ಅದಕ್ಕೆ ಆನ್ಸರು ನೀವೇ ಹೇಳಬೇಕು. ಇಟ್ಸ್ ಯುವರ್ ಡ್ಯೂಟಿ. ಎಸ್. ರೀಸೆಂಟ್ಲಿ ಕ್ವಶನ್ ನೋಡಿ. ರೀಸೆಂಟ್ಲಿ ಇಂಡಿಯಾ ಅಂಡ್ ಮಲೇಷಿಯಾ have agreed to settle trade in Indian rupees in addition to current modes of settlement in other currencies. Statement ಸರಿನಾ ತಪ್ಪ? ಇಂಡಿಯನ್ ರುಪಿಯಲ್ಲಿ ಟ್ರೇಡ್ ಮಾಡ್ಕೋಬೇಕು ಅಂತ ತಾಂಜಾನಿಯಾ ಅಂದ್ರೆ ಟ್ರೇಡ್ ಮಾಡ್ಕೊಂಡಿರೋದು 4 ದೇಶಗಳ ಜೊತೆ ಸೈನ್ ಆಗಿದೆ ಅಂತ ಹೇಳಿದೆ. ತಾಂಜಾನಿಯಾ ಆನ್ಲೈನ್ ಸ್ಟೂಡೆಂಟ್ಸ್ ನೆನಪಿದ್ಯಾ? ಇಂಡಿಯನ್ ರುಪಿಯಲ್ಲಿ ಟ್ರೇಡ್ ಅವತ್ತು ನಾನು ಸುಮಾರು ಸತಿ ಅದನ್ನು ಹೇಳಿದೆ, ಇಂಪಾರ್ಟೆಂಟ್ ಅಂತ. ಓಕೆ, 4 ದೇಶಗಳು ಹೇಳಿದೆ. ನಮ್ಮ ನೈಬರಿಂಗ್ ನೇಷನ್ಸ್ ಅಲ್ಲಿ ಯಾರ್ಯಾರ ಜೊತೆ ಮಾಡ್ಕೋತೀವಿ ಅಂತಾನೂ ಹೇಳಿದೆ. ಸೊ ಅಲ್ಲಿ ನೀವು ನೋಡಿದ್ರೆ ಇದಕ್ಕೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದನ್ನ ನಾನು ಕ್ಲಾಸಲ್ಲಿ ಕವರ್ ಮಾಡಿದಿನೋ ಇಲ್ಲ ಅದನ್ನ ಹೇಳಿಬಿಡಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಡಿ-ಡಾಲರೈಸೇಷನ್ ಅಂತ ಏನಾದ್ರು ಹೇಳಿದ್ದೆ ನಾನು. ಡಿ-ಡಾಲರೈಸೇಷನ್ ಅಂದ್ರೆ ಡಾಲರ್ನ ಪ್ರಭಾವವನ್ನ ಕುಗ್ಗಿಸ್ಬೇಕು, ಅದಕ್ಕೋಸ್ಕರ ರುಪಿಯಲ್ಲಿ ಮಾಡ್ಕೋತಿದೀವಿ ಅಂತ. ಅದನ್ನೇ ಕೊಟ್ಟಿದ್ದಾನೆ ನೋಡಿ. Trend of de-dollarization is gaining momentum in major part of the world, especially between developing countries. ಹೇಳದ್ನಾ? ಸೇಮ್. ಓಕೆ, ಸೊ ಇದು ಒಂದು ಕ್ವಶನ್. ಗಾಬರಿ ಆಗ್ಬಿಡ್ತಾರೆ ಕ್ವಶನ್ ನೋಡಿದ್ರೆ. ಇದು ಕ್ಲಾಸಲ್ಲಿ ಕವರ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಮನದಟ್ಟು ಮಾಡ್ಕೊಡ್ಲಿಕ್ಕೆ ಕ್ಲಾಸ್ ನೋಟ್ಸ್ ಫಸ್ಟ್ ರಿವೈಸ್ ಮಾಡ್ರಪ್ಪ ಅಂತ ಅದಕ್ಕೆ ಬಡ್ಕೊಡೋದು. ಓಕೆ, ನೆಕ್ಸ್ಟ್ ನಾನು ಬಜೆಟ್ ಹೇಳ್ಬೇಕಾದ್ರೆ ಯಾವ ಡಿಪಾರ್ಟ್ಮೆಂಟ್, ಬಜೆಟ್ ಎಕನಾಮಿಕ್ ಸರ್ವೆ ಯಾವ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ದೆ? ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಸ್ನೇಹಿತರೆ, NCC ಅಕಾಡೆಮಿ ವತಿಯಿಂದ ಇದೇ ತಿಂಗಳ ಆಗಸ್ಟ್ 17ನೇ ತಾರೀಕಂದು ಮಧ್ಯಾಹ್ನ 2 ಗಂಟೆಗೆ KS ಪ್ರಿಲಿಮ್ಸ್ ಪೇಪರ್ 2ಗೆ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ. ಇದು ಫ್ರೀ ಟೆಸ್ಟ್ ಆಗಿರುತ್ತೆ. ಜೊತೆಗೆ ಯಾರು ಈ ಟೆಸ್ಟ್ ಅನ್ನ ಬರೀಬೇಕು ಅಂತ ಅನ್ಕೊಳ್ತೀರಾ ಅವರು ಕೆಳಗಡೆ ಕಾಣುವಂತ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಅವರ ಲಿಂಕ್ ಅನ್ನು ಹಾಕಿರ್ತೀವಿ, ಅಥವಾ NCC ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡಿ ಡೈರೆಕ್ಟ್ ಆಗಿ ನೀವು ರಿಜಿಸ್ಟ್ರೇಷನ್ ತಗೋಬಹುದು. ಅದೇ ರೀತಿಯಲ್ಲಿ ಕಡೆ ಕಾಣುವಂತ ನಂಬರ್ಗೆ ನೀವು ಡೈಲ್ ಅನ್ನು ಮಾಡಿ ರಿಜಿಸ್ಟರ್ ಕೂಡ ಹಾಕಬಹುದು. ಟೆಸ್ಟ್ ಬಂದು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಕೂಡ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರ ಇನ್ಸ್ಟಿಟ್ಯೂಟ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಕ್ವಶನ್ ಕೊಟ್ಟಿದ್ದಾನೆ. ಎಕನಾಮಿಕ್ ಸರ್ವೆ ಈಸ್ ಪಬ್ಲಿಷ್ಡ್ ಬೈ ಆಫ್ ದ ಕಂಟ್ರಿ. ಫೈನಾನ್ಸ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, 2ನೇದು ನೀತಿ ಆಯೋಗ್, 3ನೇದು ಗವರ್ಮೆಂಟ್ ಆಫ್ ಇಂಡಿಯಾ, 4ನೇದು NSSO. ಆಬ್ವಿಯಸ್ಲಿ ಎಕನಾಮಿಕ್ ಸರ್ವೆ ಎಕನಾಮಿಕ್ ಅಫೇರ್ಸ್, ಪ್ಲಾನಿಂಗ್ ಎಕಾನಮಿ, ಆರ್ಥಿಕ ವ್ಯವಹಾರಗಳ ಇಲಾಖೆ. ಪ್ಲಾನಿಂಗ್ ಎಕಾನಮಿ ಯಾವ್ದಪ್ಪ? ಓಕೆ, ನೆಕ್ಸ್ಟ್ ಈ ಕಡೆ ಹೋಗ್ಬೇಕಲ್ಲ, ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಳೋದು. G20 ನನ್ನ ದೊಡ್ಡ ವಿಡಿಯೋನೇ ಇದೆ, ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಕ್ವಶನ್ ಏನ್ ಗೊತ್ತಾ? ಥೀಮ್ ಏನಪ್ಪ G20? ವಸುದೈವ ಕುಟುಂಬಕ. ಅದಕ್ಕೆ ಇನ್ನೊಂದು ಒನ್ ಫ್ಯಾಮಿಲಿ ಒನ್ ಫ್ಯೂಚರ್ ಕೊಟ್ಟಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಓಕೆ, ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾನೆ? ಒನ್ ಅರ್ತ್ ಒನ್ ನೇಷನ್ ಒನ್ ಫ್ಯಾಮಿಲಿ. ಯಾವ್ದು ಸರಿ? ಒನ್ ಅರ್ತ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ಸೊ ಇದು ವಿಡಿಯೋದಲ್ಲೂ ಕೊಟ್ಟಿದ್ದೀನಿ. ಹಳೇದು G20 2 ವಿಡಿಯೋಸ್ NCG ಅಲ್ಲೇ ಮಾಡಿದ್ದೀನಿ. ಆಮೇಲೆ ಯಾವ ಇಯರ್ ಇಂದ ಯಾವ ಇಯರ್ಗೆ ಇಂಡಿಯಾ ಹೋಸ್ಟ್ ಮಾಡಿದ್ದು ಅಂತ ಕೇಳಿದ್ದಾನೆ G20. ಇದು ಸ್ವಲ್ಪ ಟಫ್ ಇದೆ, ಬುದ್ಧಿವಂತರಾದ್ರೆ ಇದನ್ನ ಆನ್ಸರ್ ಮಾಡ್ಬೋದು. ಗವರ್ಮೆಂಟ್ ಆಫ್ ಕರ್ನಾಟಕ ಲಾಂಚ್ಡ್ ಶಕ್ತಿ ಫ್ರೀ ಟ್ರಾವೆಲ್ ಫಾರ್ ವುಮೆನ್, ಎ ವೆಲ್ಫೇರ್ ಪ್ರೋಗ್ರಾಮ್ ಆನ್ ಡ್ಯಾಶ್ ಅಂಡ್ ಕ್ಲೇಮ್ ದಟ್ around dash crore women passengers of the state were benefited from the till date. ನೋಡಿ, ಸೊ ಫಸ್ಟ್ ಏನ್ ಕೊಟ್ಟಿದ್ದಾನೆ? ಯಾವ ಡೇಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ರು ಅಂತ. 2ನೇದು ಏನ್ ಕೊಟ್ಟಿದ್ದಾನೆ? ಡ್ಯಾಶ್ ಕ್ರೋರ್ ವುಮೆನ್ ಪ್ಯಾಸೆಂಜರ್ಸ್ ಆಫ್ ದ ಸ್ಟೇಟ್ ವರ್ ಬೆನಿಫಿಟೆಡ್ ಫ್ರಮ್ ದೆನ್ ಟಿಲ್ ಡೇಟ್. ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಕೋಟಿ ಮಹಿಳೆಯರು ಇದರ ಬೆನಿಫಿಟ್ ತಗೊಂಡ್ರು ಅಂತ. ಎಷ್ಟು ಕೋಟಿ? 116 crores from June 11th started. June 11th. ವೆರಿ ಗುಡ್. ಹೆಂಗಪ್ಪ ಅಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ? ಒಂದ್ ಕಡೆ ಬರ್ಕೊಂಡ್ಬಿಟ್ಟಿದ್ದೀರಾ? ಸೊ ಅದು ಬಜೆಟ್ ಅಲೋಕೇಶನ್ ಹೇಳಿದ್ದೆ ನಿಮ್ಗೆ, ಇಷ್ಟು ಕೊಟ್ಟಿದ್ದಾರೆ ಅಂತ. ಬಟ್ ಇದು ವೆರಿ ಪೆಕ್ಯುಲಿಯರ್ ಟೈಪ್ ಆಫ್ ಇಂತಹ ಕ್ವಶನ್ಸ್ ನ ನೀವು ಟಾರ್ಗೆಟ್ ಮಾಡಕ್ ಹೋದ್ರೆ 1 or 2 ಈ ತರ ಪೆಕ್ಯುಲಿಯರ್ ಇದ್ದೇ ಇರುತ್ತೆ.
ಡೇಟುಗಳು, ಅದರ ಕೋಟಿಗಳು ಎಲ್ಲ, ಎಷ್ಟು ಮಹಿಳೆಯರು ಇದರಿಂದ ಬೆನಿಫಿಟ್ ತಗೊಂಡಿದ್ದಾರೆ ಅಂತ ರಿಯಲಿ ಡಸ್ ಇಟ್ ಮ್ಯಾಟರ್? ಡೈನಮಿಕ್ ಫ್ಯಾಕ್ಟ್ಸ್ ಅದು, ಫಿಕ್ಸ್ಡ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಈ ಕೋಟಿಗಳು ಚೇಂಜ್ ಆಗಿರ್ತವೆ. ಓಕೆ, ಸೊ ಇಂಥದ್ದೊಂದು ಕೊಟ್ಟಿರ್ತಾನೆ, ಆದ್ರೆ ನೀವು ಅದನ್ನ ನೋಡಿ ಕಕ್ಕಾಬಿಕ್ಕಿ ಆಗ್ಬಾರ್ದು. ಓಕೆ, ಸೊ ಯಾಕಂದ್ರೆ ನಿಮಗೆ ಬೇಕಾಗಿರೋದು ಎಲ್ಲ ಕ್ವಶನ್ಸ್ ಕೂಡ ಯು ನೀಡ್ ನಾಟ್ ಟು ಬಾದರ್ ಅಬೌಟ್. ಇಲ್ಲಿ ನೋಡಿ ಬಜೆಟ್ ಬಗ್ಗೆ ಹೇಳಿದ್ದಾನೆ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ. ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಆಸ್ ಪರ್ ಗವರ್ಮೆಂಟ್ ಆಫ್ ಕರ್ನಾಟಕ ಬಜೆಟ್ 24-25, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಅಕೌಂಟ್ಸ್ ಟು 52 ಪೈಸಾ, ನಾನ್ ಟ್ಯಾಕ್ಸ್ ರೆವೆನ್ಯೂ ಅಕೌಂಟ್ಸ್ ಟು 4 ಪೈಸಾ. ಸ್ವಂತ ತೆರಿಗೆ ಆದಾಯ ಇದೆಯಲ್ಲ 52 ಪೈಸೆಯಿಂದ ಬರ್ತಾ ಇದೆ, ಮತ್ತೆ ನಾನ್ ಟ್ಯಾಕ್ಸ್ ತೆರಿಗೆ ಏತರದಿಂದ ಬರ್ತಿದೆಯಲ್ಲ ಅದು 4 ಪೈಸಾ ಇದೆ ಅಂತ. ಸರಿನಾ ತಪ್ಪ? ಸರಿ, ಕರೆಕ್ಟ್ ಮ್ಯಾಮ್. ಹಾ, ಈ ಬಜೆಟ್ ಎಲ್ಲ ಆಗಿದೆ, ಹೇಳಿದ್ದೀನಿ ಪೈಸೆಗಳೆಲ್ಲ. ಶೇರ್ ಫ್ರಮ್ ಸೆಂಟ್ರಲ್ ಟ್ಯಾಕ್ಸಸ್ ಅಕೌಂಟ್ಸ್ ಟು 4 ಪೈಸಾ ಅಂಡ್ ಗ್ರಾಂಟ್ಸ್ ಅಕೌಂಟ್ಸ್ ಟು 12 ಪೈಸಾ. ಸರಿನಾ ತಪ್ಪ? ತಪ್ಪು. ಗ್ರಾಂಟ್ಸ್ ಕಮ್ಮಿ ಬರ್ತಾರೆ, ಸೆಂಟ್ರಲ್ ಟ್ಯಾಕ್ಸ್ ಜಾಸ್ತಿ ಇದೆ. ಸೆಂಟ್ರಲ್ ಟ್ಯಾಕ್ಸ್ 12 ಪೈಸಾ, ಗ್ರಾಂಟ್ಸ್ 4 ಪೈಸಾ. ಅರ್ಥ ಆಗ್ತಿದ್ಯಾ? ಬಾರೋಯಿಂಗ್ ಅಕೌಂಟ್ಸ್ ಟು 28 ಪೈಸಾ. ಬಾರೋಯಿಂಗ್ ಅಂದ್ರೆ ಸಾಲ 28 ಪೈಸಾ. ಕರೆಕ್ಟಾ? 1 and 3 are correct. Second one is wrong. ಇದು ನೀಟಾಗಿ ಬಜೆಟ್ ಅಲ್ಲಿ ಕವರ್ ಆಗಿದೆ. ನೀವು ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳ ಸರ್ಕಾರಿ ಉದ್ಯೋಗ ಪಡೆಯೋದಕ್ಕೆ ಹೇಗೆ ಓದಬೇಕು, ಏನು ಓದಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ? ಈ ಗೊಂದಲ ಬೇಡವೇ ಬೇಡ. ನಮ್ಮ NCG ಸಂಸ್ಥೆ ವತಿಯಿಂದ ಆಗಸ್ಟ್ ತಿಂಗಳ 21ನೇ ತಾರೀಕಿನಂದು ಒಂದು ನೂತನವಾದ ಬ್ಯಾಚ್ ನಾವು ಆರಂಭ ಮಾಡ್ತಿದ್ದೀವಿ. ಈ ಬ್ಯಾಚ್ ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಇದ್ರ ಜೊತೆಗೆ ನಮ್ಮ NCG ಲರ್ನಿಂಗ್ ಅಪ್ಲಿಕೇಶನ್ ಕೂಡ ನೀವು ಕ್ಲಾಸಸ್ನ ಪರ್ಚೇಸ್ ಮಾಡ್ಬೋದು. ಈ ತರಗತಿಗಳು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ 2 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಯು ಕ್ಯಾನ್ ಆಲ್ಸೋ ಅಟೆಂಡ್ ಫ್ರೀ ಕೌನ್ಸಿಲಿಂಗ್ ಹಿಯರ್. ಮತ್ತೆ ಇನ್ಯಾಕ್ ತಡ, ಕಮ್ ಅಂಡ್ ಜಾಯ್ನ್ ಅವರ್ ಬ್ರ್ಯಾಂಡ್ ನ್ಯೂ ಬ್ಯಾಚ್ ಅಂಡ್ ಗೆಟ್ ಅ ಗವರ್ನಮೆಂಟ್ ಜಾಬ್ ಅಂಡ್ ಫುಲ್ಫಿಲ್ ಯುವರ್ ಡ್ರೀಮ್. ಮೊನ್ನೆ ತಾನೇ ಬಂದಿರೋ ಯೂನಿಯನ್ ಬಜೆಟ್. ನಮ್ದು ಯಾವಾಗ ಬಂದಿದ್ದ ಬಜೆಟ್ ಇದು? 23 ನಾವು ನೋಡ್ಕೋಬೇಕಾಗತ್ತಪ್ಪ, ಹೇಳ್ತೇನೆ. ನೆಕ್ಸ್ಟ್ ಇದು ನೋಡಿ, ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ total budget allocated to Panchayat Raj institutions 14.8% of total state outlay. Panchayat Raj institutions ge 14.82% ante. Next, among PRI, the highest outlay is allocated to Gram Panchayats, which is more than Jilla Panchayat and Taluk Panchayats. Okay, so il statements ನೀವು ಹೇಳ್ಬೇಕು ಏನಂತ ಅಂದ್ಬಿಟ್ಟು ಯಾವ ಸರಿ ಇದೆ ಅಂತ. Listen, total budget ಐದು ಇದೆ ರೀ. 5 ತರ ಇವನು ಬಜೆಟ್ ನ ಅಲೋಕೇಟ್ ಮಾಡ್ತಾನೆ. ಯಾವ್ಯಾವ್ದಕ್ಕೆ ಗೊತ್ತಾ? ಫಸ್ಟ್ ಬಂದು ಎಕನಾಮಿಕ್ ಸರ್ವಿಸಸ್, 2ನೇದು ಸೋಷಿಯಲ್ ಸರ್ವಿಸ್, 3ನೇದು ಜನರಲ್ ಸರ್ವಿಸಸ್. ಓಕೆ, ಸೊ 4ನೇದು ಲೋನ್, 5ನೇದು ಈ ತರ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಓಕೆ, 6ನೇದು ಬಂದು ಅದು ಏನು, ಇದು ಇಂಟರ್ನಲ್ ಡೆಟ್, ಇದು ಲೋನ್. ಇಂಟರ್ನಲ್ ಡೆಟ್ ಅದಾದ್ಮೇಲೆ ಲೋನ್. ಸೊ ಈ ತರ 4ಕ್ಕೆ ಹೈಯೆಸ್ಟ್ ಕೊಡೋದು ಎಕನಾಮಿಕ್ ಸರ್ವಿಸಸ್ಗೆ. ಏನು ಎಕನಾಮಿಕ್ ಅಂದ್ರೆ ರೋಡು, ರೈಲು, ಸೊ ಇಂಥದ್ದು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ. 2ನೇದು ಹೆಲ್ತ್ ಎಜುಕೇಶನ್, 3ನೇದು ಪೊಲೀಸು, ಡಿಫೆನ್ಸು, ಇಂಥದಕ್ಕೆ ಖರ್ಚು ಮಾಡ್ತಿದ್ದಾನೆ. 4ನೇದು ಜಾಸ್ತಿ ಕೊಡ್ತಾ ಇದ್ದು ಡೆಟ್ಗೆ, ಇಂಟರ್ನಲ್ ಡೆಟ್ಗೆ. 5ನೇದು PRIಗೆ, 6ನೇದು ಬಂದು ಲೋನ್ಸ್ಗೆ. ಓಕೆ, ಈ ತರ ಡಿವೈಡ್ ಮಾಡಿದ್ದಾನೆ ತನ್ನ ಬಜೆಟ್ ಅಲೋಕೇಶನ್ ಅನ್ನ ಪರ್ಸೆಂಟೇಜ್ ವೈಸ್ ಕೂಡ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ನೋಟ್ ಡೌನ್. ಏನಂತ ಹೇಳಿದಾನೆ? 14.82% ಇದು ಕೊಟ್ಟಿದ್ದಾರೆ ಅಂತ, ಅದಕ್ಕೆ PRIಸ್ಗೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ. ಅದರಲ್ಲಿ ನೋಡಿ, highest outlay is allocated to gram panchayats and which is more than Jilla Panchayat and Taluk Panchayat. Jilla Panchayat ಮತ್ತೆ ತಾಲೂಕ್ ಪಂಚಾಯತ್ ಗಿಂತ ಗ್ರಾಮ ಪಂಚಾಯತ್ ಗೆ ಜಾಸ್ತಿ ಕೊಟ್ಟಿದ್ದಾನೆ ಅಂತ. ಏನ್ ಹೇಳ್ತೀರಾ ಈ ಸ್ಟೇಟ್ಮೆಂಟ್ ಬಗ್ಗೆ? ತಾಲೂಕ್ ಪಂಚಾಯತಿಗೆ ಜಾಸ್ತಿ ಅಲೋಕೇಟ್ ಮಾಡಿರ್ತಾನೆ. ತಾಲೂಕ್ ಪಂಚಾಯತಿಗೆ ಆಬ್ವಿಯಸ್ಲಿ ಅಲ್ಲ, ಜಿಲ್ಲಾ ಪಂಚಾಯತ್ ಅಲ್ಲಿ ಜಾಸ್ತಿ ಅಲೋಕೇಟ್ ಮಾಡಬೇಕು. ಆಮೇಲೆ ದೆನ್ ದೇ ಕ್ಯಾನ್ ಅಲೋಕೇಟ್ ಟು ಗ್ರಾಮ ಪಂಚಾಯತ್ಸ್. ಸೊ 2 ಕ್ಯಾನ್ ಬಿ ಈಸಿಲಿ ಎಲಿಮಿನೇಟೆಡ್. ಬಟ್ ಇದು ಪರ್ಸೆಂಟೇಜ್ ನೋಡ್ಕೋಬೇಕು. ಓಕೆ.
ಮೈ ಗಾಡ್, ಫ್ಯಾಕ್ಸ್ ಅಲ್ಲಿ ತುಂಬಾ ಆಟ ಆಡ್ತಾನಪ್ಪ ಈ ಇದು. ಹಾ, ಓ ಮೈ, ಈ ಈ- ಈ ಇದು ನೋಡಿ, ಯಾಕಂದ್ರೆ ಇದು ಯಾವ್ದು ಎಕ್ಸಾಮು AC ಸ್ಯಾಡ್ ಅಲ್ವಾ, ಸ್ಯಾಡ್ ಆಗಿ ಕೊಟ್ಟಿರ್ತಾರೆ. ಆಸ್ ಪರ್ ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ 2023-24 ನೋಡ್ಕೊಳ್ಳಿ. ಎಷ್ಟು ಸ್ಕೀಮ್ಗಳಿದಾವೆ ಅಂತ ಗೊತ್ತಾ ಕರ್ನಾಟಕ ಬಜೆಟ್ ಅಲ್ಲಿ? 1806 ಸ್ಕೀಮ್ ಇದೆಯಂತೆ. ಅಷ್ಟಿರಕ್ಕಾದ್ರೂ ಸಾಧ್ಯನಾ? 1806 ಸ್ಕೀಮುಗಳು. 1806 ಸ್ಕೀಮ್ಸ್ ಇನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬಜೆಟ್ ಟೋಟಲ್ ಅಷ್ಟಿದಾವೆ ಅಂತ. ಎರಡನೇದು, ಟೋಟಲ್ ಅಮೌಂಟ್ ಅಲೋಕೇಟೆಡ್ ಟು ದ ಸ್ಕೀಮ್ಸ್ ವಾಸ್, ನನಗೆ ಈ ಬಜೆಟ್ ಇದನ್ನ ಹೇಳಿ ಎಷ್ಟು ಕ್ರೋರ್ಸ್ ಅಂತ. ನಮ್ಮ ಬಜೆಟ್ 371,386 3,71,00,000 ಕೋಟಿ. 73 371,383 ಮ್ಯಾಮ್. 383 ಬಿಡಿ, 3,71,000 ಕೋಟಿ. ನಾನ್ ಹೇಳ್ತಾ ಇರೋದು ಅದ್ ಮುಂದಕ್ಕೆ ಹೇಳ್ತಿಲ್ಲಪ್ಪ, ನೀವ್ ಯಾಕಪ್ಪ 383 ಬಿಡಂಗೆ ಇಲ್ಲ. ಓಕೆ, ಅಂದ್ರೆ ಆನ್ ಅಂಡ್ ಆವರೇಜ್ 3,71,000 ಕೋಟಿ ಆಯ್ತಾ. ಇವನೇನ್ ಹೇಳ್ತಾನೆ ಗೊತ್ತಾ, ಅಷ್ಟು ಕೋಟಿಯಲ್ಲಿ ಇವತ್ತಿನ ಕ್ವಶನ್ ಪೇಪರ್ ಇದು. ಓಕೆ, ಅಷ್ಟು ಕೋಟಿಯಲ್ಲಿ 2,82,00,000 ಕೋಟಿ ಸ್ಕೀಮ್ಗಳಿಗೆ ಇಟ್ಟಿದ್ದಾರೆ ಅಂತ. ನಮ್ಮ 5 ಗ್ಯಾರಂಟಿಗಳಿಗೆ ಇಟ್ಟಿರೋದು ಎಷ್ಟಪ್ಪ? 52,000 ಕೋಟಿ. 33 ಅಲ್ಲ, 52,000. ಇವು ಮೇಜರ್ ಕ್ರೋರ್ಸ್, ಮೇಜರ್ ಸ್ಕೀಮ್ಸ್, ಅದಕ್ಕೆ ಅಷ್ಟು ಇಟ್ಟಿದ್ದಾನೆ. ಅಂತದ್ ಇವ್ರು ಹೇಳ್ತಾ ಇರೋದು 2,82,000 ಕೋಟಿ ಬರೀ ಸ್ಕೀಮ್ಸ್ ಇಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಓಕೆ, ಯಾವುದು ಸರ್ವೇಲ್ ಒಂದಿದೆ, ಬಜೆಟ್ ಅಲ್ಲಿ ಒಂದು ಕೊಟ್ಟಿದ್ದಾನೆ. ಇಲ್ಲ SC ST ಅಲ್ಲ, 52,000 ಕ್ರೋರ್ಸ್ ಇದ್ರಲ್ಲಿ ಕೊಟ್ಟಿದ್ದಾನೆ. ಯಾವುದು ಸರ್ವೆ ಅಲ್ಲ, ಸರ್ವೆನ ಬಜೆಟ್ ಸರ್ವೇಲಿ ಬೇರೆ ಫ್ಯಾಕ್ಟ್ಸ್ ಇದೆ ಗೊತ್ತಾ? ಯಾಕಂದ್ರೆ ಸರ್ವೇಲಿ ಎಸ್ಟಿಮೇಟೆಡ್ ಇರುತ್ತೆ, ಬಟ್ ಇದರಲ್ಲಿ ಆಕ್ಚುಯಲ್ ಬಜೆಟ್. ಓಕೆ, ಸಾರಿ, ಬಜೆಟ್ ಅಲ್ಲಿ ಎಸ್ಟಿಮೇಟೆಡ್ ಅಲ್ವಾ? ಬಜೆಟ್ ಅಲ್ಲಿ ಎಸ್ಟಿಮೇಟೆಡ್. ಇಲ್ಲಿ ನೋಡಿ, ಮೂರನೇದು, ಮೋರ್ ದನ್ 100 crore ಸ್ಕೀಮ್ಸ್ ಆರ್ ಅಕೌಂಟೆಡ್ ಟು 50% ಆಫ್ ಟೋಟಲ್ ಔಟ್ಲೇ ಆಫ್ ದಿ ಸ್ಕೀಮ್. AC ಸ್ಯಾಡು ನಿಮಗೆ ಈ ತರ ಎಲ್ಲ ಹುಚ್ಚುಚ್ಚು ನಂಗೆ ಕ್ವಶನ್ ಕೇಳಲ್ಲ, ಬಟ್ ಆದ್ರೂ ಕೂಡ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ 1,806 ಕೋಟಿ ಸ್ಕೀಮುಗಳು, 1,806 ಸ್ಕೀಮುಗಳು ಇದಾವಂತೆ. ಅದರಲ್ಲಿ 2,82,00,000 ಕೋಟಿ ಇದಕ್ಕೆ ಅಂತೆ. ಇನ್ನೇನು ಬೇರೆದಕ್ಕೆ ಏನು? ಜನರಲ್ ಸರ್ವಿಸಸ್ಗೆ ಎಷ್ಟು ಬೇಕು? ಜನರಲ್ ಸರ್ವಿಸಸ್ ಅಂದ್ರೆ ಪೊಲೀಸು, ಡಿಫೆನ್ಸ್, ಪರ್ಸನಲ್, ಇದು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ಇದಕ್ಕೆಲ್ಲ ದುಡ್ಡು ಬೇಡವೇನ್ರಿ? ಎಲ್ಲ ಸ್ಕೀಮ್ಗಳಿಗೆ ಇಟ್ಬಿಟ್ರೆ 3,71,000 ಕೋಟಿಯಲ್ಲಿ 3,71,000 ಕೋಟಿಲಿ 2,82,000 ಬರೀ ಸ್ಕೀಮ್ಸ್ಗೆ ಅಂದ್ರೆ ಅರ್ಥ ಏನು? ತಪ್ಪು ತಾನೆ? ಈಸಿ ಅಲ್ವೇನ್ರಿ? ಮತ್ತೆ 100 crore ಸ್ಕೀಮ್ಸ್ ಏನು, ಮೋರ್ ದನ್ 100 crore ಸ್ಕೀಮ್ಸ್ ಆರ್ ಅಕೌಂಟಿಂಗ್ ಟು 50% ಆಫ್ ಟೋಟಲ್ ಔಟ್ಲೇ ಆಫ್ ದ ಸ್ಕೀಮ್. ಮೂರನೇದು, ಯಾಕಂದ್ರೆ ಇಲ್ಲಿ ಆಪ್ಷನ್ ನೋಡ್ಬೇಕು. ಆಪ್ಷನ್ ಬರೀ 3 ಓನ್ಲಿ ಅನ್ನೋದು ಯಾವುದು ಇಲ್ಲ. ಪ್ರಾಬಬಲಿ ನನ್ನ ಪ್ರಕಾರ ನನ್ ಆಫ್ ದ ಅಬೌವ್ ಅನ್ಸುತ್ತೆ. ವಿಲ್ ಚೆಕ್ ಔಟ್ ದ ಫ್ಯಾಕ್ಟ್ಸ್ ಒಂದ್ಸತಿ ನೋಡೋಣ. ಓಕೆ, ಇದೊಂದು ಹೇಳ್ಬಿಡಿ. ಯುನೆಸ್ಕೋ ಈ ಸತಿ ಬಂದೇ ಬರುತ್ತೆ, ನೋ ಡೌಟ್ ಅಂತ. ಯಾಕೆ ಅಂದ್ರೆ ಸುಮಾರು ವಿಷಯಗಳು ನ್ಯೂಸ್ ಅಲ್ಲಿ ಇದೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಮೈದೋಮ್ ಗೊತ್ತಲ್ಲ, ಮಾಯ್ಡಮ್. ಸೊ 4-5 ವಿಷಯಗಳು: ಪ್ರಿಕ್ಸ್ ವರ್ಸಲಿಸ್, ಟೂರಿಸಂ ವಿಲೇಜ್, ಗ್ಲೋಬಲ್ ಟೂರಿಸಂ ವಿಲೇಜ್, ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್, ಮತ್ತೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಕರ್ನಾಟಕದಲ್ಲಿ, ಭಾರತದಲ್ಲಿ, ಡೆಲ್ಲಿಯಲ್ಲಿ 46th ಓಕೆ ಕಾನ್ಫರೆನ್ಸ್. ಸೊ ಇಷ್ಟೆಲ್ಲ ಇರೋದಕ್ಕೆ ನೋಡಿ ಕ್ವಶನ್ ಹೆಂಗ್ ಕೊಟ್ಟಿದ್ದಾನೆ ಯುನೆಸ್ಕೋ ಮೇಲೆ. ಹಂಪಿ ಕೊಟ್ಬಿಟ್ಟು ಈ ಕಡೆ ಹಂಪಿ ಶ್ರವಣಬೆಳಗೊಳ ಕಾರ್ಕಳ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಕರ್ನಾಟಕ? ಹಂಪಿ ಶ್ರವಣಬೆಳಗೊಳ, ಬೆಳಗೊಳ, ಕಾರ್ಕಳ. ಹಂಪಿ ಪಟ್ಟದಕಲ್ಲು ವೆಸ್ಟರ್ನ್ ಘಾಟ್ಸ್ ಬಾದಾಮಿ ವಿಜಯಪುರ, ವೆಸ್ಟರ್ನ್ ಘಾಟ್ಸ್ ಕಾರ್ಕಳ ವಿಜಯಪುರ. ಈಸಿ ತಾನೆ? ಹಂಪಿ ವೆಸ್ಟರ್ನ್ ಪಟ್ಟದಕಲ್ಲು ಇದೆಯಲ್ಲಪ್ಪ, ಪಟ್ಟದಕಲ್ಲು ಯಾಕೆ ಬರ್ಸಿದೀನಿ ತಾನೆ? ಕರ್ನಾಟಕದಲ್ಲಿ ಇರುವಂತ 4 ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಆಮೇಲೆ ಇದನ್ನ ನೋಡಿ, ರೆವೆನ್ಯೂ ಡೆವಲ್ಯೂಷನ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕರ್ನಾಟಕ ಇಸ್ ಇನ್ಕ್ರೀಸ್ಡ್ ಬೈ 27% ಕಂಪೇರ್ಡ್ ಟು ಲಾಸ್ಟ್ ಇಯರ್. ಹೌದಾ? ಲಬ್ ಅಂತ ಬಡ್ಕೊಂತ ಇರೋದು ಏನಕ್ಕೆ? ಕೊಟ್ಟಿಲ್ಲ ಅಂತ ತಾನೆ? ಸ್ಟೇಟ್ ಗೌರ್ಮೆಂಟ್ ಬಾಯ್ ಬಡ್ಕೋತಾ ಇರೋದು ಏನಕ್ಕೆ? ಕಮ್ಮಿ ಮಾಡಿದೆ ಅಂತ. ಫಿನಾನ್ಸ್ ಕಮಿಷನ್ ಡೆವಲ್ಯೂಷನ್ ಇದೆಯಲ್ಲ, ಅದು
5.71% ಈಗ 4.61% ಕಮ್ಮಿ ಮಾಡಿದ್ರು. 4.71% 3.66 ಅಷ್ಟು ಕಮ್ಮಿ ಮಾಡಿದ. ನೆಕ್ಸ್ಟ್ ಎಲ್ಲದೂ ಕಮ್ಮಿನೇ ಮಾಡಿರೋದು. ಇವನೇನ್ ಹೇಳ್ತಾನೆ ಜಾಸ್ತಿ ಮಾಡಿದ್ದಾರೆ ಅಂತ. ಈಸಿಲಿ ಯು ಕ್ಯಾನ್ ಎಲಿಮಿನೇಟ್ ದಿಸ್. ಆಮೇಲೆ ಸ್ಟೇಟ್ ಎಕ್ಸೈಸ್ ಟ್ಯಾಕ್ಸಸ್ ಇನ್ ಕರ್ನಾಟಕ ಇನ್ಕ್ರೀಸ್ಡ್ ಬೈ 15%. ಆಗಿರ್ಬೋದು, ಯಾಕೆ ಕುಡುಕರು ಜಾಸ್ತಿ ಇದ್ದಾರೆ. ಓಕೆ, ಏನ್ ಕಮ್ಮಿ ಆದ್ರೂ ಅದೊಂದು ಕಮ್ಮಿ ಆಗಲ್ಲ. ಮತ್ ಮೂರನೇದು ಓನ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಟ್ಯಾಕ್ಸಸ್ ಫಾರ್ ಇನ್ ಕರ್ನಾಟಕ ಇಸ್ ಇನ್ಕ್ರೀಸ್ಡ್ ಬೈ 15% ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್. ಇದು ಡೌಟ್ ನನಗೆ. ನಾನ್ ಟ್ಯಾಕ್ಸ್ ಅಂದ್ರೆ ಫೀಸಸ್ ಚಾರ್ಜಸ್ ಅಂತಿದಾವಲ್ಲ, ಸೊ ಅದು ಜಾಸ್ತಿ ಆಗಿಲ್ಲ. ನಮಗ್ ಜಾಸ್ತಿ ಆಗಿರೋದು ಏನಿದ್ರು ಟ್ಯಾಕ್ಸ್ ರೆವೆನ್ಯೂ. ಎಸ್ಪೆಷಲಿ ಟ್ಯಾಕ್ಸ್ ಅಲ್ಲೂ ನೋಡಿ, ಕಮರ್ಷಿಯಲ್ ಟ್ಯಾಕ್ಸ್ ಇಂದ ನಮ್ಗೆ ಹೈಯೆಸ್ಟ್ ಬರ್ತಾ ಇರೋದು, ಫಾಲೋಡ್ ಬೈ ಎಕ್ಸೈಸ್ ಟ್ಯಾಕ್ಸ್. ಆಮೇಲೆ ಯಾವ್ದು ಗೊತ್ತಾ, ಇದು ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ, ಸ್ಟಾಂಪ್ ಡ್ಯೂಟೀಸ್ ಇಂದ. ಆಮೇಲೆ ಫೋರ್ತ್ ಒನ್ ಯಾವ್ದ್ರಿ, ಗ್ರಾಂಟ್ಸ್ ಅಲ್ಲ. ಸೊ ಈ ತರ 4 ಇದೆ. ಫಸ್ಟ್ ಬಂದು ಕಮರ್ಷಿಯಲ್ ಟ್ಯಾಕ್ಸ್, 2 ಎಕ್ಸೈಸು, 3ನೇದು ಸ್ಟಾಂಪ್ಸ್ ರಿಜಿಸ್ಟ್ರೇಷನ್ ಮತ್ತೆ ಸ್ಟಾಂಪ್ ಡ್ಯೂಟೀಸ್. ಓಕೆ, ಮತ್ತೆ ಇನ್ನೊಂದು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟೆಡ್ ಏರಿಯಾ ಲೊಕೇಟೆಡ್ ಇನ್ ಕಾವೇರಿ ಬೇಸಿನ್. ಕಾವೇರಿ ಬೇಸಿನ್ ಅಲ್ಲಿ ಇರುವಂತಹ ಒಂದು ಪ್ರೊಟೆಕ್ಟೆಡ್ ಏರಿಯಾ ಯಾವುದು ಅಂತ ನಿಮ್ಮ ಇದರಲ್ಲಿ ಎಕಾಲಜಿ ಎನ್ವಿರಾನ್ಮೆಂಟ್ ಅದನ್ನ ಸ್ವಲ್ಪ ಸರ್ವೆ ತೆಗೆದು ಬೈ ಹಾರ್ಟ್ ಹಾಕಿ ಯಾವ್ದ್ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು. ಕಾವೇರಿ ಎಲ್ಲೆಲ್ಲ ಪರಿಯೋದು ಹೋಗ್ಲಿ, ಆಪ್ಷನ್ ಕೊಡ್ತೀನಿ. ನಾಗರಹೊಳೆ, ಸತ್ಯಮಂಗಳ, ವೈನಾಡ್, ಅನ್ಶಿ ಬಂದು ಕಾಳಿ ನದಿ. ಸೊ ನಾಗರಹೊಳೆ ಒಬ್ವಿಯಸ್ಲಿ ಕಾವೇರಿ. ಓಕೆ, ಸೊ ಅಲ್ಲಿ ಆಪ್ಷನ್ಸ್ ನೋಡಿ, ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ವಯನಾಡ್, ಕೇರಳದಲ್ಲಿ ಕಾವೇರಿ ಹರಿಯುತ್ತಾ? ಸ್ವಲ್ಪ ಅದ್ರಲ್ಲಿ ಎಲ್ಲಿ ಇದಿರುತ್ತೆ ಏನು, ಕಾವೇರಿ ಬೇಸಿನ್, ಅದರಲ್ಲಿ ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಲ್ವೇ ಇಲ್ಲ. ನೆಕ್ಸ್ಟ್ ಬಂದು ಇದನ್ನು ಹೇಳಿದ್ದೀನಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬೆಂಗಳೂರಲ್ಲಿ ಯಾವ ಸಾಫ್ಟ್ವೇರ್, ಪ್ರಾಪರ್ಟಿ ಆಸ್ತಿ ನೋಂದಣಿ, ಕಾವೇರಿ ತಂತ್ರಾಂಶ 2 ಹೇಳಿಲ್ವಾ, ಆಸ್ತಿ ನೋಂದಣಿ. ಭೂಮಿ ಅಂದ್ರೆ ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಓಕೆ, ಕಾವೇರಿ 2 ಇದೆ. ಈ ಆಸ್ತಿ ಅಂತ ಇದೆ, ಅದು ಹೇಳಿದೀನಿ ಕ್ಲಾಸ್ ಅಲ್ಲಿ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್, ಇವೆಲ್ಲ ವರ್ಲ್ಡ್ ವಾಟರ್ ಡೇ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವರ್ಲ್ಡ್ ಓಝೋನ್ ಡೇ. ಈಸಿ ಒಪ್ಕೊಳ್ತೀರಾ? ಸೆಪ್ಟೆಂಬರ್ ಅಲ್ಲಿ ಓಝೋನ್ ಡೇ, ಎನ್ವಿರಾನ್ಮೆಂಟ್ ಡೇ June 5th. ವರ್ಲ್ಡ್ ವಾಟರ್ ಡೇ March 22. ಇದು ಈಸಿ. ಇಂಟರ್ನ್ಯಾಷನಲ್ ಇದು ಕವರ್ ಆಗಿದೆ ಅಂತಲ್ಲ, ಇದು ಎನಿವನ್ ಕ್ಯಾನ್ ಡೂ ದಟ್. ಓಕೆ, ಸೊ ಇದರಲ್ಲಿ ನಿಮ್ಗೆ ತುಂಬಾ ಪೆಕ್ಯುಲಿಯರ್ ಅನ್ಸಿದ್ ಯಾವ್ದು ಗೊತ್ತಾ, ಆ ಡೇಟ್, ಶಕ್ತಿ ಸ್ಕೀಮ್ದು ಡೇಟ್, ಎಷ್ಟು ಕೋಟಿ ವುಮೆನ್ ಎನ್ರೋಲ್ ಆಗಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಯು ಕುಡ್ ಡೂ ದಟ್. ಓಕೆ, ಸೊ ಬಜೆಟ್ ಅಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ಕಮ್ಮಿ ಇದೆ, ಕ್ವಶನ್ಸ್ 2-3 ಕೊಟ್ಟಿದ್ದಾನೆ ಅಷ್ಟೇ. ಓಕೆ, ಸೊ ನಿಮಗೆ ಈ ಯಾವುದು ಒಂದು 4 ಇದೆ, ಯಾವುದು ಒಂದು G20 ಒಂದು, ಆಮೇಲೆ ಇನ್ಯಾವ್ದು ಹೇಳಿದೆ, ಕಾವೇರಿ, ಆಮೇಲೆ ಯುನೆಸ್ಕೋದು ಒಂದು 4 to 5 ಕ್ವಶನ್ಸ್ ಅಷ್ಟೇ ಇದೆ, ಬಟ್ ಅಷ್ಟು. ಆಮೇಲೆ ಮಲೇಷಿಯಾದು ರುಪಿ. ಓಕೆ, ಬಜೆಟ್ ಜಾಸ್ತಿ ಕೊಡ್ತೀವಿ, ಇದು ACSAT ಅಲ್ವಾ, ಅದಕ್ಕೋಸ್ಕರ. ಸೊ ನಿಮಗೆ ಈಗ ಒಂದು ಮನವರಿಕೆ ಆದರೂ ಆಗಿರುತ್ತೆ. ಇರೋ ಇನ್ಫಾರ್ಮೇಶನ್ನ ನೀಟಾಗಿ ರಿವೈಸ್ ಮಾಡಿ, ಹೊಸದೆಲ್ಲ ನೋಡಕ್ ಹೋಗ್ಬಿಡಿ, ಟೈಮ್ ಇಲ್ಲ. ಓಕೆ, ಹೋದ್ರೆ 1-2 ಹೋಗುತ್ತೆ, ಹಂಗನ್ಬಿಟ್ಟು ಎಲ್ಲನೂ ಕಳ್ಕೊಳಕ್ ಹೋಗ್ಬಿಡಿ ಈಗ, ಸರಿನಾ? ನೆಕ್ಸ್ಟ್ ಬನ್ನಿ, ಯಾವ್ದು ಹೇಳ್ದೆ ಲಾಸ್ಟು? BBHN. ನೆಕ್ಸ್ಟು ಒಕಿಟಾ ಪರ್ ಪಾಯ್ಸ್. ಒಕಿಟಾ ಪರ್ ಪಾಯ್ಸ್. ಒಕಿಟಾ ಪರ್ ಪಾಯ್ಸ್ ಅಂದ್ರೆ ಇದು ಮ್ಯಾಮಲ್ ರೀ, ಸಸ್ತನಿ ತರ. ಒಕಿಟಾ ಪರ್ ಪಾಯ್ಸ್ ಇದೊಂದು ಸ್ಮಾಲೆಸ್ಟ್ ಅಂಡ್ ರೇರೆಸ್ಟ್ ಮ್ಯಾಮಲ್, ಅತ್ಯಂತ ಚಿಕ್ಕ ಮತ್ತು ಅಪರೂಪದ ಸಸ್ತನಿ, ಸ್ಮಾಲೆಸ್ಟ್ ಅಂಡ್ ರೇರೆಸ್ಟ್. ಇದನ್ನ ಪಾಂಡಾ ಆಫ್ ದ ಸಿ ಅಂತ ಕರಿತೀವಿ, ಸಮುದ್ರದ ಪಾಂಡ ಅಂತ. ಪಾಂಡಾ ಆಫ್ ಸಿ, ಪಾಂಡಾ ಆಫ್ ಸಿ. ಓಕೆ, ಸೊ ಏನಪ್ಪ ಅಂದ್ರೆ
ಪಾಂಡ ಎಲ್ಲಿರೋದು? ಪೋಲಾರ್ ರೀಜನ್ಸ್ ಅಲ್ಲಿ ತಾನೆ. ಸೊ ಇದು ಸಮುದ್ರದಲ್ಲಿ ಆಲ್ಮೋಸ್ಟ್ ಕೋಸ್ಟಲ್ ರೀಜನ್ಸ್ ಅಲ್ಲಿ ಕಂಡು ಬರುತ್ತೆ. ಓಕೆ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಎಸ್, ಇಟ್ ಈಸ್ ಓನ್ಲಿ ಕನ್ಫೈನ್ ಟು ಒಂದೇ ಒಂದ್ ಕಡೆ ಬರುತ್ತೆ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಯಾವ 2 ದೇಶಗಳ ಹತ್ರ ಬರುತ್ತೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ? ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ. ಏನಪ್ಪ? ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಎಲ್ಲಿ ಬರುತ್ತೆ? ಇದು ಮೋಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಮ್ಯಾಮಲ್ ಅಂತೆ, ಬರ್ಕೊಳ್ಳಿ. ಮೋಸ್ಟ್ ಎಂಡೇಂಜರ್ಡ್ ಮ್ಯಾಮಲ್. ಬರೀ ಅಷ್ಟಕ್ಕಿಂತ ಕಮ್ಮಿ ಇದಾವಂತೆ ಒಕಿಟಾಗಳು. ಲೆಸ್ ದನ್ US ಮತ್ತೆ ಮೆಕ್ಸಿಕೋ ನಡುವೆ ಇದೆ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಇದು ಮೆಕ್ಸಿಕೋ ಮತ್ತೆ USA ನಡುವೆ ಇದೆ. ಸೊ ಒಕ್ಕಿಟ ಸೊ ಇನ್ನಷ್ಟು ಅದು ಥ್ರೆಟ್ಸ್ ಅನ್ನ ಫೇಸ್ ಮಾಡ್ತಿದೆ. ಮ್ಯಾಮಲ್ಸ್ ಅಲ್ಲಿ ಸೀಟೇಷಿಯನ್ಸ್ ಅಂತ ಇರುತ್ತೆ, ಅದರಲ್ಲಿ ಇದು ಒಂದು ವರ್ಗ ಸೀಟೇಷಿಯನ್. ಈ ಇದೆಲ್ಲ ವಾಲ್ರಸ್ ಎಲ್ಲ ಬರುತ್ತಲ್ಲಪ್ಪ, ಈ ತರ ಇರುತ್ತಲ್ಲ ವಾಲ್ರಸ್ಸು, ಪರ್ಪಾಯ್ಸು. ಸೊ ಇವೆಲ್ಲ ಕೂಡ ಮ್ಯಾಮಲ್ಸ್. ಡಾಲ್ಫಿನ್, ಓಕೆ, ಇವೆಲ್ಲ ಕೂಡ ಮ್ಯಾಮಲ್ ಕ್ಯಾಟಗರಿ ಬರುತ್ತೆ. ವೇಲು. ಸೊ ಅದರಲ್ಲಿ ಇದು ಕೂಡ ಸೀ ಲಯನ್ ಅಂತ. ಸೀ ಲಯನ್ ಹಿಂಗೆ ಇರುತ್ತೆ ಡಾಲ್ಫಿನ್ ತರ. ಓಕೆ, ಡಾಲ್ಫಿನ್ ರೆಪ್ಟೈಲ್ ಅಲ್ಲ, ಮ್ಯಾಮಲ್ ಅದು. ಓಕೆ, ಪರ್ಪಾಯ್ಸು ಈಗ ಅದ್ರ ನಂಬರ್ಸ್ ಇನ್ನೂ ಕಮ್ಮಿ ಆಗಿದೆಯಂತೆ, 10ಕ್ಕಿಂತ ಕಮ್ಮಿ ಆಗ್ಬಿಟ್ಟಿದಾವೆ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇದೆ. ನಿಮಗೆ ಕ್ವಶನ್ ಸಿ ಆಫ್ ಪಾಂಡಾ ಆಫ್ ಸಿ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳ್ಬೋದು. ಎರಡನೇದೇನು ಅಂತಂದ್ರೆ ಎಲ್ಲಿಗಷ್ಟೇ ಅದು ಎಂಡಮಿಕ್ ಆಗಿದೆ ಅಂತ. ಎಂಡಮಿಕ್ ಅಂತಂದ್ರೆ ಕನ್ಫೈನ್ ಟು ದಟ್ ಪರ್ಟಿಕ್ಯುಲರ್ ಏರಿಯಾ ಅಂತ. ಇಲ್ಲಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಒಕಿಟ ಪರ್ಪಾಯ್ಸ್. ನೆಕ್ಸ್ಟ್ ಜೆರಡಾನ್ ಕರ್ಜರ್. ಜೆರಡಾನ್ ಕರ್ಜರ್. ಈ KPSCಲಿ ಮತ್ತೆ UPSCಲಿ ಒಂದು ಇದಿದೆ ಟ್ರೆಂಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ನ ಕೇಳೋದು. ಅದರಲ್ಲಿ ಇದು ಕೂಡ ಪಕ್ಷಿ ರೀ, ಅದು ನಾಕ್ಟರ್ನಲ್ ಬರ್ಡ್. ಸೊ ನಿಶಾಚರಿ ಪಕ್ಷಿ, ರಾತ್ರಿ ಅಷ್ಟೇ ಆಕ್ಟಿವ್ ಆಗಿರುತ್ತೆ. ಸಣ್ಣದು ಒಂದು ಗುಬ್ಬಿ ಮರಿ ತರ ಇರುತ್ತೆ. ಗುಬ್ಬಿ ಇಲ್ಲ, ಪಾರಿವಾಳದ ತರ ಇರುತ್ತೆ. ಓಕೆ, ಸೊ ಇದೊಂದು ಪಕ್ಷಿ. ಆದ್ರೆ ಈ ಜೆರಡಾನ್ ಕೊರ್ಜರ್ ಇಟ್ ಈಸ್ ಓನ್ಲಿ ಫೌಂಡ್ ಇನ್ ಆಂಧ್ರ ಪ್ರದೇಶ್. ಸೊ ನಮ್ಮ ಕರ್ನಾಟಕದ, ನಮ್ಮ ಭಾರತದದು ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ, AP ತೆಲಂಗಾಣ. ಈ ಬಿಟ್ಟು ಎಲ್ಲೂ ಸಿಗಲ್ಲ. ಇದು ವೆರಿ ಇಂಪಾರ್ಟೆಂಟ್ ಎಂಡೇಂಜರ್ಡ್ ಬರ್ಡ್. ಜೆರಡಾನ್ ಕರ್ಜರ್. ಜೆರಡಾನ್. ನೆಕ್ಸ್ಟ್ ಗ್ಲೋಬಲ್ ಇಂಡಿಯಾ AI ಸಮಿಟ್. ಕರ್ನಾಟಕ ಮೇಡಮ್ ಒಂದು ಬಂದಿಲ್ಲ ಈ AC ಸ್ಯಾಡ್ ಅಲ್ಲಿ, ಹಂಗಾರೆ ಬಿಡ್ಬೋದಂದ್ರೆ ಸಿಲೆಬಸ್ ಅಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತ ಇಲ್ಲ, ಆದ್ರೆ ನಿಮ್ ಸಿಲೆಬಸ್ ಅಲ್ಲಿ ಇದೆ, ನೀವು ಬಿಡಂಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ಕ್ವಶನ್ ಪೇಪರ್ ನೋಡ್ಕೊಂಡು ಕರ್ನಾಟಕ ಇಗ್ನೋರ್ ಮಾಡ್ತೀನಿ, ಅವೆಲ್ಲ ಮಾಡಕ್ ಹೋಗ್ಬಿಡಿ. ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಷ್ಟು ಈಕ್ವಲ್ ವೇಟೇಜ್ ಕೊಡ್ತಿರೋ ಅಷ್ಟನ್ನ ಇದಕ್ಕೂ ಕೊಡ್ಬೇಕು. ಸೊ ಗ್ಲೋಬಲ್ ಇಂಡಿಯಾ AI ಸಮಿಟ್ July 3rd and 4th in New Delhi. ಡೇಟ್ ಏನ್ ಬೇಡಪ್ಪ, ಡೇಟ್ ನೆನ್ಪಿಟ್ಕೋಬೇಕಂತ ಇದೆಲ್ಲ ನೆನ್ಪಿಟ್ಕೊಂಬಿಡ್ರಪ್ಪ. ಇರೋ ಡೇಟ್ಸ್ನೇ ಇಂಟರ್ನ್ಯಾಷನಲ್ ಡೇಗಳು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಈ ಯುವ ನಿಧಿ ನಾನು ಕೇಳ್ತಾನೆ ಡೇಟ್ ಅನ್ಕೊಂಡು ಇದನ್ನು ಕೇಳೋದ? ವರ್ಸ್ಟ್ ಪೀಪಲ್ ವಿಲ್ ಸೆಟ್ ದ ಪೇಪರ್. ಯುವ ನಿಧಿ ಯಾಕೆ ಅಂತಂದ್ರೆ ವಿವೇಕಾನಂದ ಜನ್ಮದಿನ. ಸೊ ಶಕ್ತಿ ಯೋಜನೆ ಯಾಕೆ ಡೇಟ್ ಕೇಳ್ತಾರೆ? ಸೊ ನೋಡಿ, ಇದು ನ್ಯೂ ಡೆಲ್ಲಿಲಿ ಆಗಿದೆ AI ಸಮಿಟ್. AI ಸೇಫ್ಟಿ ಸಮಿಟ್ ಬೇರೆ ಆಗಿದೆ. ಅದೆಲ್ಲಿ? UK. ವೆರಿ ಗುಡ್. UK ಬ್ಲೆಚ್ಲಿ ಡಿಕ್ಲರೇಷನ್ ಅಲ್ಲೇ ತಗೊಂಡಿದ್ದು AI ಸೇಫ್ಟಿ. ಸೊ ಕೃತಕ ಬುದ್ಧಿ ಮತ್ತೆ ಸುರಕ್ಷತೆಯ ಸಮಾವೇಶ, AI ಸೇಫ್ಟಿ ಸಮಿಟ್. ಬ್ಲೆಚ್ಲೆ ಡಿಕ್ಲರೇಷನ್ ಹೇಳಿದ್ನಲ್ಲ ಅದು. AI ಫಾದರ್ ಆಫ್ AI ಯಾರು? ಮೆಕಾರ್ಥಿ. ಓಕೆ, ಆಮೇಲೆ ಓಪನ್ AI ಇದೆ ಯಾರು?
ಸ್ಯಾಮ್ಯುಯಲ್. ಓಪನ್ ಎ ಪ್ರೊಡ್ಯೂಸ್ ಮಾಡಿರುವಂತಹ ಚಾಟ್ ಬಾಟ್. ಓಕೆ, ಸೊ ಚಂಡೀಪುರ್ ವೈರಸ್ ಅಂತ. ಈಗ ಅಮೀಬಾ ಈಟಿಂಗ್, ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ ಹೇಳಿದ್ ನಾನು ನಿಮ್ಗೆ. ಎಸ್ ಹಾ, ಎಲ್ಲಿ ಕಂಡು ಬಂದಿದ್ದು ಬ್ರೈನ್ ಈಟಿಂಗ್ ಅಮೀಬಾ? ಕೇರಳದಲ್ಲಿ. ಕೇರಳ. ಈಗ ಚಂಡೀಪುರ್ ವೈರಸ್ ಅಂತ ಒಂದು ಬಂದಿದೆ, ಚಂಡೀಪುರ್ ವೈರಸ್. ಇನ್ನ ಏನೇನು ಬರುತ್ತಿದೆಯೋ ಗೊತ್ತಿಲ್ಲ. ಸೊ ಒಟ್ಟು ಒಂದೇ ಸತಿ ನಾಶ ಆಗ್ಬಿಟ್ರೆ ಸಾಕು ಇದು ಪೃಥ್ವಿ. ವಯನಾಡಲ್ಲಿ ನೋಡಿದ್ರ ಮೈ ಗಾಡ್, ಹೃದಯ ವಿದ್ಯಾಪಕವಾದ ದೃಶ್ಯಗಳು. ಅಂದ್ರೆ ನಾನು ವಸತಿ ಯೋಚನೆ ಮಾಡೋದ್ರಲ್ಲಿ ಎಲ್ಲ ಸಿಕ್ಕಾಕೊಂಡಿರ್ತಾರಲ್ಲ, ಈ ಕಡೆ ಉಸಿರು ಹೋಗ್ದೆ, ಜೀವನೂ ಹೋಗ್ದೆ, ಅರ್ಧಂಬರ್ಧ ದಿನಗಟ್ಲೆ ಕಳಿಬೇಕಲ್ಲ, ಸಿಗ್ತಾರಲ್ಲ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಜೀವ ಇಟ್ಕೊಂಡು ಅಂದ್ರೆ ಎಲ್ಲ ಮೇಲೆ ಭಾರ ಬಿದ್ದಿರುತ್ತೆ. ಹೌ ದೇ ಕ್ಯಾನ್ ಸರ್ವೈವ್, ಹೌ ದೇ ಕ್ಯಾನ್ ಲೀವ್ ಫಾರ್ ಫ್ಯೂ ಡೇಸ್. ಒಂದೊಂದ್ಸತಿ ಜೀವ ಹೋಗ್ಬಿಟ್ರೆ ಅದೊಂಥರ ಈ ತರ ನರಕ. ಯಾಕಂದ್ರೆ ಹುಡ್ಕೋದು ಇನ್ನೂ ಅವಶೇಷಗಳ ಕೆಳಗಡೆ ಸಿಕ್ಕಿರೋ ಹುಡ್ತಾನೆ ಇರ್ತಾರೆ, ಭೀಕರ ಮಾತ್ರ. ಓಕೆ, ಸೊ ಇಲ್ಲೇನು ಹೇಳಿದೆ, ಚಂಡೀಪುರ್ ವೈರಸ್. ಚಂಡೀಗಢ ಅಲ್ಲ, ಚಂಡೀಪುರ್. ಇತ್ತೀಚೆಗೆ 6 ಮಕ್ಕಳು ಸತ್ತೋಗಿದ್ದಾರಂತಪ್ಪ ಚಂಡೀಪುರ್ ವೈರಸ್ ಇಂದ. ಸೊ ಎಲ್ಲಿ ಚಂಡೀಪುರ್? ಮಹಾರಾಷ್ಟ್ರ. ಏನಪ್ಪ? ಮಹಾರಾಷ್ಟ್ರ. ಬಟ್ ಗುಜರಾತ್ ಅಲ್ಲಿ 6 ಮೆಂಬರ್ಸ್ ಎಕ್ಸ್ಪೈರ್ ಆಗಿರೋದು. ಬಟ್ ಫಸ್ಟ್ ನೋಡಿದ್ದು 1965 ಅಲ್ಲಿ ಚಂಡೀಪುರ್ ಇಸ್ ಫ್ರಮ್ ಮಹಾರಾಷ್ಟ್ರ. 1965 ಅದಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾರೆ. ಬಟ್ ಇವಾಗ ರೀಸೆಂಟ್ ಆಗಿ ಸತ್ತೋಗಿರೋದು ಎಲ್ಲಿ ಅಂತಂದ್ರೆ ಗುಜರಾತ್. ಓಕೆ, ಸೊ 6 ಮಕ್ಕಳು ಸತ್ತೋಗಿದ್ದಾರೆ ಈ ಒಂದು ಚಂಡೀಪುರ್ ವೈರಸ್ ಇಂದ. ಸೊ 6 children have been died. ಎಲ್ಲೆಲ್ಲಿ ಕಂಡು ಬಂದಿದೆ ಅಂದ್ರೆ ಇದು ಮಹಾರಾಷ್ಟ್ರ, ಗುಜರಾತ್. ಈ ವೈರಸ್ ಮಹಾರಾಷ್ಟ್ರ, ಗುಜರಾತ್ ಅಂಡ್ ಆಂಧ್ರ ಪ್ರದೇಶ್. ವೆಕ್ಟರ್ಸ್ ಯಾವ್ದು ಗೊತ್ತಾ? ದೇರ್ ಆರ್ 2 ವೆಕ್ಟರ್ಸ್. ಸ್ಪೆಷಾಲಿಟಿ ಏನಂದ್ರೆ ವಾಹಕಗಳು, ರೋಗವಾಹಕಗಳು 2. ಒಂದು ಈಡಿಸ್ ಈಜಿಪ್ಟಿ ಸೊಳ್ಳೆ, ಈಡಿಸ್ ಈಜಿಪ್ಟಿ ಸೊಳ್ಳೆ. ಎರಡನೇದು ಯಾವ್ದು ಗೊತ್ತಾ? ಸ್ಯಾಂಡ್ ಫ್ಲೈ. ಬ್ಲ್ಯಾಕ್ ಫೀವರ್ ಬರುತ್ತಲ್ಲ ಅದು ಸ್ಯಾಂಡ್ ಫ್ಲೈ, ಮರಳು ಕೀಟ. ಇವೆರಡರ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಇರುತ್ತಂತೆ ಈ ವೈರಸ್. ಇಸ್ ಅ ವೈರಲ್ ಡಿಸೀಸ್, ಚಂಡೀಪುರ್ ವೈರಸ್ ಡಿಸೀಸ್. ಜ್ವರ, ಮೈಕೈ ನೋವು, ತಲೆನೋವು ಎಲ್ಲ ಫ್ಲೂ ಲೈಕ್ ಸಿಂಪ್ಟಮ್ಸ್ ಎಲ್ಲ ಬಂದು ಸೊ ಸಾವನ್ನಪ್ತಾರೆ. ಇಟ್ಸ್ ಎ ಫೇಟಲ್ ಡಿಸೀಸ್, ಅ ಡ್ರೆಡ್ಫುಲ್ ಡಿಸೀಸ್. ಮುದ್ರಾ ಯೋಜನೆದು ಲೋನ್ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟರಿಂದ ಎಷ್ಟಕ್ಕೆ? 10 lakh ಇಂದ 20 lakhs ಕೊಡ್ತಿದ್ದಾರೆ. ಮುದ್ರಾ ಏನು? ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸಿಂಗ್ ಏಜೆನ್ಸಿ. ಓಕೆ, ಸೊ ಇದರಲ್ಲಿ ಫಿನಾನ್ಸಿಂಗ್ ನೋಡಲ್ ಏಜೆನ್ಸಿ ಯಾವುದು? ಸಿಡ್ಬಿ. ಅದನ್ನು ಗೊತ್ತಿರಲಿ. ಲೋನ್ ಅಮೌಂಟು ಅಂದ್ರೆ ವರುಣ, ತರುಣ, ಕಿಶೋರ ಮತ್ತೆ ಕಿಶೋರ, ತರುಣ. ಈಗ 10 ಲಕ್ಷದಿಂದ 20 ಲಕ್ಷ ಮಾಡಿದ್ದಾರೆ. ಓಕೆ, ಮಿಸೈಲ್ ರುದ್ರಂ ಅಂತ, ರುದ್ರಂ 1. ರುದ್ರಂ 1 ಮಿಸೈಲ್. ನೋಡಿ, ರುದ್ರ ಅಂದ್ರೆ ಹೆಲಿಕಾಪ್ಟರ್, ರುದ್ರಂ ಅಂದ್ರೆ ಮಿಸೈಲ್. ಪ್ಲೀಸ್ ರಿಮೆಂಬರ್ ದಿಸ್. ರುದ್ರ ಹೆಲಿಕಾಪ್ಟರ್, ರುದ್ರಂ ಮಿಸೈಲ್. ಇದು ಎಂತ ಮಿಸೈಲ್ ಅಂದ್ರೆ ಸರ್ಫೇಸ್ ಟು ಏರ್ ಅಥವಾ ಏರ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಅದು ಏರ್ ಟು ಸರ್ಫೇಸ್. ಸರ್ಫೇಸ್ ಟು ಏರ್ ಮಿಸೈಲ್ಸ್ ಯಾವ್ದಿದೆ ನಮ್ಮ ಹತ್ರ? ಪೃಥ್ವಿ, ಅಗ್ನಿ. ಪೃಥ್ವಿ ಅಗ್ನಿನ ಯಾಕ್ರಪ್ಪ ಹಿಂಗೆ? ಪೃಥ್ವಿ ಅಗ್ನಿ ಎಲ್ಲ ಇದು ಸರ್ಫೇಸ್ ಟು ಸರ್ಫೇಸ್ ಅಲ್ವಾ? ತ್ರಿಶೂಲ್ ಮತ್ತೆ ಆಕಾಶ್. ಆಕಾಶ್.
ಆಕಾಶ್ ತ್ರಿಶೂಲ್. ಒಂದೇ ಒಂದು ಏರ್ ಟು ಏರ್ ಇರೋದು ಯಾವುದು? ಅಸ್ತ್ರ. ಅಸ್ತ್ರ. ರುದ್ರಂ ಬಂದು ಸೊ ಸರ್ಫೇಸ್ ಟು ಏರ್ ಮಿಸೈಲ್. ರುದ್ರ ಹೆಲಿಕಾಪ್ಟರ್. ನೆನ್ಪಿಟ್ಕೋಬೇಕು. ಪ್ರಳಯ್ ಇದೆ. ಪ್ರಳಯ್ ಏನಕ್ಕೆ ಯೂಸ್ ಅಲ್ಲಿ ಇದೆ ಅಂದ್ರೆ ಪ್ರಳಯ್ ಅಂತ ಮಿಸೈಲ್ ಇದು ಸರ್ಫೇಸ್ ಟು ಸರ್ಫೇಸ್. ಮರ್ತೋದ್ರ? ಪಿನಾಕ ಏನು? ಓ ಏರ್ ಟು ಏರ್. ಎಸ್, ವೆರಿ ಗುಡ್. ಮಲ್ಟಿ ರಾಕೆಟ್ ಸಿಸ್ಟಮ್, ಮಲ್ಟಿ ವೆಹಿಕಲ್. ಪ್ರಳಯ ಏನ್ ಗೊತ್ತಾ? ಸರ್ಫೇಸ್ ಟು ಸರ್ಫೇಸ್. ಸೊ ಸರ್ಫೇಸ್ ಟು ಸರ್ಫೇಸ್ ಮಿಸೈಲು. ಕಾರಣ ಏನಂದ್ರೆ ಯಾವ್ದೋ ಒಂದು ದೇಶ ಕೇಳ್ತಾ ಇದೆ ನಮ್ಮನ್ನ, ಅರ್ಮೇನಿಯಾದವ್ರು ಕೇಳ್ತಾ ಇದಾರೆ ಏನಂತ, ಈ ಮಿಸೈಲ್ ನಮಗ್ ಕೊಡಿ ಅಂತ. ಅರ್ಮೇನಿಯಾ ನಾವು ಎಕ್ಸ್ಪೋರ್ಟ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಬ್ರಾಹ್ಮೋಸ್ ಅನ್ನ ಫಿಲಿಪೈನ್ಸಿಗೆ ಕೊಟ್ಟು, ಹೌದಾ? ಕೊಡ್ಬೋದಾ? ಈ ತರ ಎಕ್ಸ್ಪೋರ್ಟ್ ಮಾಡ್ಬೋದಾ? ಹೇಗೆ? ಯಾಕೆ? ವಾಟ್ ಬೇಸಿಸ್? ಹಂಗಲ್ಲ. ವಿ ಆರ್ ದ ಸಿಗ್ನೇಟರಿ ಆಫ್ MTCR, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್. ಇದಕ್ಕೆ ಸಹಿ ಹಾಕಿದೀವಿ. ಹಾಗಾಗಿ ಈಗ ಮಿಸೈಲ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ ಕೈಲಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಮ್ ಕೈಲಿ ಆಗುತ್ತೆ ಅಂದ್ರೆ ವಿ ಆರ್ ಎಲಿಜಿಬಲ್, ಅರ್ಹತೆ ಪಡ್ಕೊಂಡಿದ್ವಿ MTCR. ಓಕೆ. ಆರ್ಮೇನಿಯಾ. ಸೊ ಆರ್ಮೇನಿಯಾದವ್ರು ಕೇಳ್ತಿದಾರಂತೆ ಯಾವ್ದನ್ನ? ಪ್ರಳಯ್ ಮಿಸೈಲ್. ಸೊ ಪ್ರಳಯ್ ಬಂದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್. ಇದರ ರೇಂಜ್ ಬಂದು ಆಲ್ಮೋಸ್ಟ್ 150 to 500 ಕಿಲೋಮೀಟರ್. ಸ್ಮಾಲ್ ರೇಂಜ್, 150 to 500 ಕಿಲೋಮೀಟರ್. ಓಕೆ. ರೈಫಲ್ ಯಾವ್ದು ಗೊತ್ತಾ? ಕಲಾಶ್ನಿಕೋವ್ ರೈಫಲ್. ಇದು ಕೂಡ ನ್ಯೂಸ್ ಅಲ್ಲಿ ಇದೆ. ಕಲಾಶ್ನಿಕೋವ್ ಹೆಸರು ನೋಡಿದ್ರೆ ಯಾವ ದೇಶದ್ದು ಅಂತ ಹೇಳ್ತೀರಾ? ಕಲಾಶ್ನಿಕೋವ್ 203, AK-47 ಯಾರ ಕಾಲದ್ದು? ಶಿವರಾಜ್ ಕುಮಾರ್ ಕಾಲದ್ದು. ಜೋಗಿ ಮೂವಿ ಕಾಲಕ್ಕೆ. ಇವಾಗ ಜೋಗಿಯಲ್ಲಿ ಕತ್ತಿ ಅಲ್ವೇನ್ರಿ, ಲಾಂಗು. ಸೊ AK-47 ಅಂತ ಒಂದು ಮೂವಿ ಬಂದಿರ್ಲಿಲ್ವಾ? ಯಾವಾಗ? ಯಾವ ಇಯರ್ ಅಲ್ಲಿ? 1970s 80s ಅಲ್ಲಿ. ಇವಾಗ AK-203 ರೈಫಲ್. ಓಕೆ. ಅಸಾಲ್ಟ್ ರೈಫಲ್. ಇದು ಜಾಯಿಂಟ್ ವೆಂಚರ್ ಅಲ್ಲಿ ಅಭಿವೃದ್ಧಿ ಪಡಿಸಿರೋದು ಇಂಡಿಯಾ ಅಂಡ್ ರಷ್ಯಾ. ರಷ್ಯಾ ಜಾಯಿಂಟ್ ವೆಂಚರ್ ಅಲ್ಲಿ. ರಷ್ಯಾದ ಏನೇನು ತಗೊಂಡಿದ್ದೀವಿ ಹೇಳಿ ನೋಡೋಣ ಒಂದು ಸ್ವಲ್ಪ. ಯಾವ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್? ಬ್ರಾಹ್ಮೋಸ್ ಜಾಯಿಂಟ್ ವೆಂಚರ್, ಅದು ಕೂಡ. ಆಮೇಲೆ ವಿಕ್ರಮಾದಿತ್ಯ. ವಾಟ್ ಇಸ್ ದಟ್? ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್. ವಿಕ್ರಮಾದಿತ್ಯ ಜಾಯಿಂಟ್ ವೆಂಚರ್ ಅಲ್ಲಿ ಕಲಾಶ್ನಿಕೋವ್ ರೈಫಲ್ ಅನ್ನ ಅಭಿವೃದ್ಧಿ ಪಡಿಸಿದ್ದೀವಿ. ನೆಕ್ಸ್ಟ್ ಫ್ರಿಗೇಟ್ ಅಂತ ಕೇಳಿದ್ದೀರಾ? ವಾಟ್ ಇಸ್ ಫ್ರಿಗೇಟ್? ಫ್ರಿಗೇಟ್ ಅಂದ್ರೆ ವಾರ್ಶಿಪ್ ರೀ. ಅದ್ರಲ್ಲೆಲ್ಲ ಮಿಕ್ಸ್ಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕೊಂಡು ಹೋಗ್ತಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಾರ್ಶಿಪ್ ಅಲ್ಲಿ ಎಲ್ಲ ತುಂಬಿಕೊಂಡು ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ಫ್ರಿಗೇಟ್. ಕಲಾಶ್ನಿಕೋವ್ ರೈಫಲ್ ಅಂದ್ರೆ ಪಿಸ್ತೂಲ್. ಓಕೆ. ಸೊ ಇಂಡಿಯಾ ಮತ್ತೆ ರಷ್ಯಾ ವೆಂಚರ್ ಅಲ್ಲಿ ಡೆವಲಪ್ ಮಾಡಿರೋದು ಕಲಾಶ್ನಿಕೋವ್. ಫ್ರಿಗೇಟ್ಸ್ ಸುಮಾರು ಇದಾವೆ. ಮೊದಲು 2 ಇಂಪೋರ್ಟ್ ಮಾಡ್ಕೊಂಡಿದ್ವಿ ರಷ್ಯಾದಿಂದ. ತುಶಿಲ್ ತಮಲ್ ಈಗ ನಾವೇ ತಯಾರಿಸಿದೀವಿ. ಅದ್ರ ಹೆಸರು ಬೇರೆ ಇದೆ, ಟ್ರೈಪುಟ್ ಅಂತ. ಟ್ರೈಪುಟ್ ಬಂದು ಇಂಡಿಜಿನಿಯಸ್ಲಿ ಬಿಲ್ಟ್ ಫ್ರಿಗೇಟ್. ತುಶಿಲ್ ತಮಲ್ ರೋದ್ನೆ ಕೊಟ್ಟಾಕ್ತಾರೆ ಇವರು, ಹೊಸ ಹೆಸರುಗಳು ಕೊಟ್ಟು ನಮಗೆ. 6 ಸಬ್ಮರೈನ್ಸ್ ನೆನಪಿದ್ಯಾ? ಕಾರಂಜ್, ಕಲ್ವರಿ, ವೇಲಾ, ವಾಗೀರ್, ವಾಕ್ಷೀರ್. ಖಂಡೇರಿ. ಓಕೆ.
ಸೊ ಇವೆಲ್ಲ ಕೂಡ ಸಬ್ಮರೈನ್ಸ್. ಇದು ಫ್ರಿಗೇಟ್ಸ್. ಸೊ ತುಶಿಲ್ ತಮ್ಮಲು ರಷ್ಯಾದಿಂದ ತಗೊಂಡಿದ್ವಿ ಫ್ರಿಗೇಟ್ಸ್ನ. ಈಗ ಪಾಪ ಅವ್ರು ರಷ್ಯಾದವ್ರು ಹೆಂಗ್ ಗೊತ್ತೇನ್ರಿ, ನಮ್ಗೆ ಟೆಕ್ನಾಲಜಿ ಕೊಟ್ಬಿಡ್ತಾರೆ, ಬೇರೆಯವ್ರ ಥರ ಅಲ್ಲ. ಟೆಕ್ನಾಲಜಿ ಕೊಟ್ರೆ ನಾವೇ ಡೆವಲಪ್ ಮಾಡ್ಕೋಬಹುದು. ಓಕೆ, ಸೊ ಟೆಕ್ನಾಲಜಿ ಕೊಡೋದು ತುಂಬ ಅಲ್ವಾ, ಎಕ್ವಿಪ್ಮೆಂಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿ ಕೊಟ್ರೆ ನಾವೇ ವಿ ಕ್ಯಾನ್ ಡೆವಲಪ್. ಸೊ ಟ್ರೈ ಪುಟ್ ಅಂತ ಇಟ್ಸ್ ಎ ಫ್ರಿಗೇಟ್. ಮ್ಯಾನುಫ್ಯಾಕ್ಚರ್ ಮಾಡಿರೋದು ಗೋವಾ ಶಿಪ್ ಯಾರ್ಡ್. ಗೋವಾ ಶಿಪ್ ಯಾರ್ಡ್ PSI ಗಳಿಗೆಲ್ಲ ಇವು ಕೇಳ್ತಾನೆ ಜಾಸ್ತಿ. ಗೋವಾ ಶಿಪ್ ಯಾರ್ಡ್, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಇದಕ್ಕೆ ಟೆಕ್ನಾಲಜಿ ಕೊಟ್ಟರೋದು ಯಾರು? ರಷ್ಯಾ. ರಷ್ಯಾದ ಏನೇನಾಯ್ತು? ಟ್ರೈಪುಟ್ ಫ್ರಿಗೇಟ್ ಆಯ್ತು, ಆಮೇಲೆ ಕಲಾಶ್ನಿಕೋವ್ ಆಯ್ತು, ರಾಮೋಸು, ವಿಕ್ರಮಾದಿತ್ಯ. ಓಕೆ, ಮೈಡಾಮ್ಸ್, ಚಾರಾಯ್ ಡಿಯೋ ಮೈಡೋಮ್ಸ್. ಏನಿದು ಮೈಡೋಮ್ಸು? ಸಮಾಧಿಗಳು, ಗೋರಿ ಸಮಾಧಿ. ಯಾರ್ದು? ಅಹೋಮ್ ರಾಜವಂಶ. ಅಹೋಮ್ ಡೈನಾಸ್ಟಿ, ಅಹೋಮ್ ಸಾಮ್ರಾಜ್ಯ. ಅಹೋಮ್ ಎಲ್ಲಿ ಬರುತ್ತೆ ಇದು? ಅಸ್ಸಾಂ. ಅಲ್ಲಿ ಒಬ್ಬ ವೀರ ಇದ್ದಾನೆ ಅಂತ ಹೇಳಿದೆ, ಏನೋ ಹೆಸರು? ಲಚಿತ್ ಬೋರ್ಫುಕನ್. ನಾನು ನಿಮ್ಗೆ ಹೇಳಿದೆ, ಅವ್ರು ಸ್ಟ್ಯಾಚು ಕೂಡ ಅನ್ವೀಲ್ ಮಾಡಿದ್ದಾರೆ, ಲಚಿತ್ ಬೋರ್ಫುಕನ್ ಅಂತ. ಸೊ ಆ ವೀರ ಏನ್ ಮೊಘಲರ ವಿರುದ್ಧ ಹಂಗಿಂಗ್ ಸೆಣಸಾಡ್ರಲ್ಲ ಗೊತ್ತಾ? ಒಂದು ಕತೆ ಇದೆ. ಅವ್ರ ಚಿಕ್ಕಪ್ಪನಿಗೆ ಸೇನೆ ವಹಿಸ್ಬಿಟ್ಟು ಹೋಗಿರ್ತಾನೆ. ಓಕೆ, ಅವ್ರ ಚಿಕ್ಕಪ್ಪ ಎಲ್ಲಾರ್ಗು ಸೈನಿಕರಿಗೆ ಎಲ್ಲ ಹೋಗಿ ರೆಸ್ಟ್ ಮಾಡ್ರೋ ಅಂದ್ಬಿಟ್ಟು ಇವನು ಹೋಗಿ ಮಲ್ಕೊಂಡ್ಬಿಡ್ತಾನೆ. ನೋಡ್ತಾನೆ, ಈ ಹಾಲಿಸಿತನ ಅವನಿಗೆ ಎಷ್ಟು ಕೋಪ ಬರುತ್ತಂದ್ರೆ ಸ್ವಂತ ಚಿಕ್ಕಪ್ಪನ್ನೇ ಈ ಖಡ್ಗ ತಗೊಂಡು ಬೀಸಿ ಕತ್ತು ತೆಗೆದ್ಬಿಡ್ತಾನೆ. ಅಂದ್ರೆ ಕೋಪ ಬಂದ್ಬಿಡುತ್ತೆ. ಯುದ್ಧ ಮಾಡೋ ಟೈಮಲ್ಲಿ ಇಂಥ ಆಲಸಿತನ ಅಂತ. ಓಕೆ, ಸೊ ಅಂತಹ ಒಂದು ಕೋಪೋದ್ರಕ್ತ ಮತ್ತೆ ವೀರ ಯಾರೇನು? ಲಚಿತ್ ಬೋರ್ಫುಕನ್. ಓಕೆ, ಸೊ ಈ ಮೈದೋಮ್ ಇಲ್ಲಿ ಈ ಸಮಾಧಿಗಳು, ಅದಕ್ಕೆ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಎಷ್ಟನೇ ಸೈಟ್ ಅಪ್ಪ ಇದು? 43. ಇನ್ನೊಂದ್ಸತಿ ಇದನ್ನ ಹೇಳ್ಬಿಡ್ತೀರಾ ಏನೇನೇನೇನು ಅಂತ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಸ್ಟೇಟಸ್. ಯುನೆಸ್ಕೋ ಎಲ್ಲಿದೆ? ಪ್ಯಾರಿಸ್ ಅಲ್ಲಿದೆ. ಯುನೆಸ್ಕೋ ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 1945. ಮತ್ತೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು, ಏನಪ್ಪಾ ಅಂದ್ರೆ ಯುನೆಸ್ಕೋ ಇಸ್ ಎ ಪಾರ್ಟ್ ಆಫ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್ ಅಂತ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುಂಪಲ್ಲಿ ಒಂದು ಭಾಗವಾಗಿದೆ. ಇದು ಸುಮಾರು ಜನರಿಗೆ ಗೊತ್ತಿರಲ್ಲ. ಇಟ್ಸ್ ಎ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗ್ರೂಪ್. ಸೊ 43 ಅಲ್ಲಿ ನ್ಯಾಚುರಲ್ ಎಷ್ಟಪ್ಪ? 7. ಕಲ್ಚರಲ್ ಎಷ್ಟಪ್ಪ? 35. 30. ಮಿಕ್ಸ್ಡ್ ಎಷ್ಟು? 1. ಎಷ್ಟಾಯ್ತಪ್ಪ? ಓಕೆ, ಸೊ ಆ ಒಂದ್ ಯಾವುದು ಗೊತ್ತಿದೆ ನಿಮ್ಗೆ? ಕಾಂಚನಜಂಘ. ಆಮೇಲೆ ಕರ್ನಾಟಕದಲ್ಲಿ 4 ಯಾವುದು? ಹಂಪಿ, ಪಶ್ಚಿಮ ಹೊಯ್ಸಳ. 3 ದೇವಾಲಯಗಳು ಹೇಳ್ತೀರಾ? 3 ದೇವಾಲಯಗಳನ್ನ? ಬೇಲೂರು, ಹಳೆಬೀಡು ಅಂಡ್ ಸೋಮನಾಥಪುರ ಮ್ಯಾಮ್. ಓನಪ್ಪ, ಬೇಲೂರಲ್ಲಿರುವಂತಹ ದೇವರ ಹೆಸರು ಚೆನ್ನಕೇಶ್ವರ. ಸೊ ಹಳೆಬೀಡಲ್ಲಿರೋದು ಹೊಯ್ಸಳೇಶ್ವರ. 3ನೇದು ಸೋಮನಾಥಪುರ ಕೇಶವ. ಸೋಮನಾಥಪುರ ಕೇಶವ ದೇವರುಗಳನ್ನು ನೆನ್ಪಿಟ್ಕೋಬೇಕು. ಓಕೆ, ಸೊ ಇದು 42ನೇದು. 41ನೇದು ಯಾವುದು? ಶಾಂತಿನಿಕೇತನ. ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಲ್ಲಿ 2 ಸಿಟೀಸ್ ಯಾವುದು? ಗ್ವಾಲಿಯರ್ ಅಂಡ್ ಕೋಝಿಕೋಡ್. ಗ್ವಾಲಿಯರ್ ಯಾವ್ದಕ್ಕೆ? ನಾನ್ ಟ್ಯಾಂಜಿಬಲ್ ಕೋಝಿಕೋಡ್ ಯಾವ್ದಕ್ಕೆ? ಲಿಟ್ರೇಚರ್. ಕೋಝಿಕೋಡ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ಲಿಟ್ರೇಚರ್. ಆಮೇಲೆ ಫ್ರಿಕ್ಸ್ ವರ್ಸಲಿಸ್ ಯಾವ್ದಕ್ಕೆ ಸಿಕ್ಕಿದೆ? ಕರ್ನಾಟಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ವಿಲೇಜ್
ಟೂರಿಸಂ ವಿಲೇಜ್. Dodo. Dodo. ಡೋಡು. ಏನಾದ್ರು ಇದೆಯಾ? ಓಕೆ, ಬರ್ಕೊಳ್ಳಿ. ಇಂಡಿಯಾಸ್ ಫಸ್ಟ್, ನೆಕ್ಸ್ಟ್ ಟಾಪಿಕ್, ಭಾರತದ ಮೊಟ್ಟ ಮೊದಲ ಮುಳುಗಿದ ಮ್ಯೂಸಿಯಂ ಹುಮಾಯೂನ್ ಟೋಮ್ ಕಾಂಪ್ಲೆಕ್ಸ್. ಫಸ್ಟ್ ಸಂಕನ್, SUNKEN, ಸಂಕನ್ ಮ್ಯೂಸಿಯಂ. ಸೊ ಎಲ್ಲಿ ಅಂದ್ರೆ ಇಟ್ ಈಸ್ ಇನ್ ನ್ಯೂ ಡೆಲ್ಲಿ. Delhi. ಓಕೆ, ಸೊ ನೆಕ್ಸ್ಟ್ ಆಮೇಲೆ ಇನ್ನೊಂದು ವರ್ಲ್ಡ್ ಹೆರಿಟೇಜ್ ಅಲ್ಲಿ ನಮ್ಮ ಕಮಿಟಿ ಇಂಡಿಯಾ ಈಸ್ ಹೋಸ್ಟಿಂಗ್ ಎಷ್ಟೇ ಕಾನ್ಫರೆನ್ಸ್? 46. ಮರ್ಕೋಸರ್ ಏನಿದು? ಇಟ್ಸ್ ಎ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ಅಲಯನ್ಸ್. ಸೊ ಆರ್ಥಿಕ ಮತ್ತು ರಾಜಕೀಯ ಒಕ್ಕೂಟ. ಸೌತ್ ಅಮೆರಿಕಾದಲ್ಲಿ 4 ದೇಶಗಳು ಸೇರ್ಕೊಂಡು ಮಾಡ್ಕೊಂಡಿರೋದು. ಉರುಗ್ವೆ, ಪರುಗ್ವೆ, ಆಮೇಲೆ ಬ್ರೆಜಿಲ್, ಅರ್ಜೆಂಟೈನಾ, ಬ್ರೆಜಿಲ್, ಅರ್ಜೆಂಟೈನಾ, ಈ 4 ದೇಶಗಳು ಮಾಡ್ಕೊಂಡಿದ್ದಾವೆ ಒಂದು ಟ್ರೇಡ್ ಬ್ಲಾಕ್. ಅದು ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ತರ. ಇದಕ್ಕೆ ಹೊಸದಾಗಿ ಆಡ್ ಆಗಿದೆಯಂತೆ, ಅದು ಯಾವುದು? ಬೋಲಿವಿಯಾ ರೀಸೆಂಟ್ಲಿ ಆಡೆಡ್ ಟು ದಿಸ್ ಮರ್ಕೋಸರ್. ಬೋಲಿವಿಯಾ ಆಡ್ ಆಗಿರೋದೆಲ್ಲ ಒಂದೊಂದು ಚೂರು ಹೇಳ್ತೀರಾ ನನಗೆ? ನ್ಯಾಟೋಗೆ ಆಡ್ ಆಗಿರೋದು, Sweden. G20ಗೆ ಆಡ್ ಆಗಿರೋದು, ಆಫ್ರಿಕನ್ ಯೂನಿಯನ್ ಆಡ್ ಆಗಿರೋದು, ICU. ಓಕೆ, ಸೊ ನೆಕ್ಸ್ಟ್ SCOಗೆ ಆಡ್ ಆಗಿರೋದು. SCOಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇರಾನ್ ಆಡ್ ಆಗಿದೆ, ಬೆಲಾರಸ್ ವೇಟಿಂಗ್ ಅಲ್ಲಿ ಇದೆ. ಓಕೆ, ಸೊ ಮತ್ತೆ ಆಸಿಯಾನಿಗೆ ಆಡ್ ಆಗ್ಬೇಕು ಅಂತಿರೋದು ಪಾಕಿಸ್ತಾನ್, ತಿಮೂರ್ ಲೆಸ್ತೆ. ಬರ್ತೋದ್ರ? ಓಕೆ, ಸೊ ಸ್ವಲ್ಪ ನೋಡ್ಕೋಬೇಕು. ಟೆನ್ನಿಸ್ ಹಾಲ್ ಆಫ್ ಫೇಮ್ ಯಾರ್ಯಾರು ಹೋಗಿದಾರ, ಸೇರ್ಕೊಂಡಿದಾರಪ್ಪ? ಟೆನ್ನಿಸ್ ಹಾಲ್ ಆಫ್ ಫೇಮ್. Vijay Amrutraj. Leander Pace. ಇನ್ನೊಬ್ರು ಬೇರೆ ದೇಶದವರು? Leander Pace letter. ಲಿಯಾಂಡರ್ ಪೇಸ್, ವಿಜಯ್ ಅಮೃತರಾಜ್, ಮತ್ತೆ ರಿಚರ್ಡ್ ಇವಾನ್ಸ್. ಹಾಲ್ ಆಫ್ ಫೇಮ್ಗೆ ಸೇರ್ಕೊಂಡಿರೋರು. ಲಾಸ್ಟ್ ಕ್ರಿಕೆಟ್ ಹಾಲ್ ಆಫ್ ಫೇಮ್. ಇದು ಟೆನ್ನಿಸ್ ಹಾಲ್ ಆಫ್ ಫೇಮು. ಕ್ರಿಕೆಟ್ ಹಾಲ್ ಆಫ್ ಫೇಮು ಡಯಾನಾ ಎಡುಲ್ಜಿ, ಮತ್ತೆ ವೀರೇಂದ್ರ ಸೆಹ್ವಾಗ್, ಮತ್ತೆ 3ನೇವರು ಶ್ರೀಲಂಕಾದನ್ನು ಏನು ಹೆಸರು? ಮುತ್ತಯ್ಯ ಮುರಳಿನ ಜಯವರ್ಧನ್. ಯಾರು? ಜಯವರ್ಧನ? ಅಲ್ಲ. ಡಾಸಿಲ್ವನ? ಅಲ್ಲ. ಡಿಸಿಲ್ವಾ ಅನ್ಸುತ್ತೆ. ಅರವಿಂದ್ ಡಿಸಿಲ್ವಾ ಅನ್ಸುತ್ತೆ. ಅರವಿಂದ ಡಿಸಿಲ್ವಾ, ಕರೆಕ್ಟ್, ಡಿಸಿಲ್ವಾ. ಓಕೆ, ನೆಕ್ಸ್ಟ್ ಒಲಿಂಪಿಕ್ ಆರ್ಡರ್ ಯಾರು ಸಿಕ್ಕಿದರಿ? ಒಲಿಂಪಿಕ್ ಆರ್ಡರ್ ಅವಾರ್ಡ್ ಅಭಿನವ್ ಬಿಂದ್ರಾ. ಏನು ಫೇಮಸ್ ಅವರು? ಶೂಟಿಂಗ್. ಎಷ್ಟು ಮೀಟರ್ ರೈಫಲ್? 50 ಮೀಟರ್. 10 ಮೀಟರ್ ಏರ್ ರೈಫಲ್, 10 meters. ಅಭಿನವ್ ಬಿಂದ್ರಾ, ಒಲಿಂಪಿಕ್ 2018 ಬೀಜಿಂಗ್ ಒಲಿಂಪಿಕ್ ಗೋಲ್ಡ್ ವಿನ್ನರ್. ಸ್ಟೇಟ್ ಆಫ್ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್, ಇದು ಇಂಪಾರ್ಟೆಂಟ್. ಸ್ಟೇಟ್ ಆಫ್ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್, ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್ ಇದು ವಿಶ್ವದ ಅರಣ್ಯ ವರದಿ, ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್.
ನಿಮ್ ಪ್ರಕಾರ ಕಳೆದ ದಶಕಕ್ಕೆ ಮತ್ತೆ ಇವಾಗಿನ ದಶಕ, ಈಗ 2090 ಅಲ್ಲ 2000 to 2010 ಮತ್ತೆ 10 to 20, ನೀವ್ ಹೇಳಿ ನೋಡೋಣ. ಇವೆರಡರಲ್ಲಿ ಯಾವ ದಶಕದಲ್ಲಿ ಹೈಯೆಸ್ಟ್ ಡಿಫಾರೆಸ್ಟೇಷನ್ ಆಗಿದೆ? ರೇಟ್ ಆಫ್ ಡಿಫಾರೆಸ್ಟೇಷನ್ ಇಸ್ ಹೈ ಇನ್ 10 to 20. 20. ಕರೆಕ್ಟಾ? ಆದ್ರೆ ಇದು ರಾಂಗ್. ಡಿಫಾರೆಸ್ಟೇಷನ್ ರೇಟ್ ಕಮ್ಮಿ ಆಗಿದೆ ಕಂಪೇರ್ ಟು ಲಾಸ್ಟ್ ಡಿಕೇಡ್. ಅವೇರ್ನೆಸ್ ಅಷ್ಟಿಲ್ವೇನ್ರಿ? ಬಡ್ಕೊಂತ ಇಲ್ವಾ? ಮರ ಕಡಿಬೇಡಿ, ಮರ ಕಡಿದ್ರೆ ದಂಡ ಹಾಕ್ತೀವಿ. ಓಕೆ, ಸೊ ಬಿಕಾಸ್ ಆಫ್ ಅವೇರ್ನೆಸ್ ಅಂಡ್ ಪ್ಲಾಂಟೇಶನ್ ಇದಕ್ಕೆ. ಸೊ ಏನಾಗಿದೆ ಅಂತಂದ್ರೆ ಡಿಫಾರೆಸ್ಟೇಷನ್ ರೇಟ್ ಕಮ್ಮಿ ಆಗಿದೆ ಅಂತ ಕಂಪೇರ್ ಟು ಲಾಸ್ಟ್ ಡಿಕೇಡ್ ಅಕಾರ್ಡಿಂಗ್ ಟು ದಿಸ್ ವರ್ಲ್ಡ್ ಫಾರೆಸ್ಟ್ ರಿಪೋರ್ಟ್. ಇದನ್ನ ರಿಲೀಸ್ ಮಾಡೋದು ಯಾರು ಗೊತ್ತಾ? ಅಗೇನ್ ಇಂಪಾರ್ಟೆಂಟ್, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಎಲ್ಲಿದೆ ಇದು? ರೋಮ್, FAO. ಯಾವಾಗ ಇದು ಎಸ್ಟಾಬ್ಲಿಷ್ ಆಗಿರೋದು FAO? 1945. ಇದು ಕೊಡೋ ಪ್ರೈಸ್ ಯಾವುದು? ವರ್ಲ್ಡ್ ಫುಡ್ ಪ್ರೈಸ್, ವಿಶ್ವ ಆಹಾರ ಪ್ರಶಸ್ತಿ. ಈ ವಿಶ್ವ ಆಹಾರ ಪ್ರಶಸ್ತಿನ ಪಡೆದಂತಹ ಭಾರತೀಯರು, ಮೊಟ್ಟ ಮೊದಲ ಭಾರತೀಯರು ಅಥವಾ ಫಸ್ಟ್ ಪಡೆದವರೇ ನಮ್ಮವರು ಸ್ವಾಮಿನಾಥನ್. ರಿಪೋರ್ಟ್ ನೋಡ್ಕೊಳ್ಳಿ. ಗ್ಲೋಬಲ್ ಡಿಫಾರೆಸ್ಟೇಷನ್ ಕಮ್ಮಿ ಆಗಿದೆ ಅಂತೆ, ಸ್ಲೋ ಡೌನ್, ಕಡಿಮೆ ಆಗಿದೆ ಡಿಫಾರೆಸ್ಟೇಷನ್, ಅರಣ್ಯನಾಶ. ಹೈಯೆಸ್ಟ್ ಫಾರೆಸ್ಟ್ ಇರುವಂತಹ ಫಸ್ಟ್ ನಮ್ಮ ಜಿಲ್ಲೆಗಳಿಂದ ಹೇಳೋಣ. ಯಾವ ಜಿಲ್ಲೆಯಲ್ಲಪ್ಪ ಫಸ್ಟ್ ಫಾರೆಸ್ಟ್ ಜಾಸ್ತಿ ಇರೋದು? ಉತ್ತರ ಕನ್ನಡ. ಫಾಲೋ, ಆಮೇಲೆ ನೆಕ್ಸ್ಟ್ ಕೊಡಗು, ಆಮೇಲೆ ಚಾಮರಾಜನಗರ ಅಲ್ವಾ? ಕಮ್ಮಿ ಇರೋದು ವಿಜಯಪುರ, ರಾಯಚೂರು, ಕೊಪ್ಪಳನ, ಯಾದಗಿರಿ, ಗದಗ. ಸೊ ಇದು ಸ್ಟೇಟ್ ಇದಾಯ್ತು. ಇಂಡಿಯಾಗೆ ಬನ್ನಿ. ಹೈಯೆಸ್ಟ್ ಫಾರೆಸ್ಟ್ ಮಧ್ಯಪ್ರದೇಶ್, ಆಮೇಲೆ ಅರುಣಾಚಲ್ ಪ್ರದೇಶ್, ಕರೆಕ್ಟ್, ಆಮೇಲೆ ಉತ್ತರಾಖಂಡ. ನೆಕ್ಸ್ಟ್ ಲೋಯೆಸ್ಟ್ ಇರೋದು ಯಾವುದು? ಹರಿಯಾಣ. ಲೋಯೆಸ್ಟ್ ಹರಿಯಾಣ. ಸೊ ಫಾರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ ಇಂಡಿಯಾದಲ್ಲಿ? 21 ಇದೆ. 21.71. ಕರ್ನಾಟಕದ್ದು ಸರ್ವೆ, ಅಕಾರ್ಡಿಂಗ್ ಟು ಸರ್ವೆ 22%. ಅಲ್ಲ, ರಾಂಗ್. ಅದಕ್ಕಿಂತ ಕಮ್ಮಿ ಇದೆ, 20.21 ಕರ್ನಾಟಕ. ಸೊ ಇನ್ನು ವರ್ಲ್ಡ್ ಅಲ್ಲಿ ಬಂದ್ರೆ ಹೈಯೆಸ್ಟ್ ಯಾವ ಕಂಟ್ರಿ ಇದೆ? ರಷ್ಯಾ. ಎಸ್. ನೆಕ್ಸ್ಟ್ ಬರ್ಕೊಳ್ಳಿ, ಹೈಯೆಸ್ಟ್ ಫಾರೆಸ್ಟ್ ಕವರ್ ಇರೋದು ರಷ್ಯಾ, ಅದಾದ್ಮೇಲೆ ಬ್ರೆಜಿಲ್, ಆಮೇಲೆ ಮೂರನೇದು ಕೆನಡಾ. ಓಕೆ, ಆಮೇಲೆ US, ಬ್ರೆಜಿಲ್, ರಷ್ಯಾ, ಬ್ರೆಜಿಲ್, ಕೆನಡಾ, US, ಚೈನಾ. ಇನ್ನೊಂದು, ಅಕಾರ್ಡಿಂಗ್ ಟು ದಿಸ್ ರಿಪೋರ್ಟ್, ಕಳೆದ ಅಂದ್ರೆ ಯಾವ ದೇಶಗಳಲ್ಲಿ ಈ ಒಂದು ಅಫಾರೆಸ್ಟ್ರೇಷನ್ ಜಾಸ್ತಿ ಆಗಿದೆ ಅಂತ. ಓಕೆ, ಫಾರೆಸ್ಟ್ ಒಂದು ಇಂಪ್ರೂವ್ಮೆಂಟ್, ಫಾರೆಸ್ಟ್ ಗೇನ್ ಅಂತ ಹಾಕ್ಕೊಡಿ. ಕಂಟ್ರೀಸ್ ವಿತ್ ಫಾರೆಸ್ಟ್ ಗೇನ್, ಹೆಚ್ಚು ಅರಣ್ಯ ಹೆಚ್ಚಿರುವಂತಹ ದೇಶಗಳು, ಒಂದು ಚೈನಾ, ಎರಡನೇದು ಆಸ್ಟ್ರೇಲಿಯಾ, ಮೂರನೇದು ಇಂಡಿಯಾ ರೌಂಡ್ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಕೇಳ್ತಾನೆ, ಭಾರತದಲ್ಲಿ ಅರಣ್ಯ ವರದಿಯ ಪ್ರಕಾರ ಜಾಸ್ತಿ ಆಗಿದೆ ಅಂತ. ಹೌದು, ಆಗಿದೆ. ಓಕೆ, ಸೊ ಚೈಲ್ ಅಥವಾ ಚಿಲಿ, ಆಮೇಲೆ ವಿಯೆಟ್ನಾಂ. Ma'am, once again repeat, ma'am, please. Turkey. ಚೈನಾ, ಆಸ್ಟ್ರೇಲಿಯಾ, ಇಂಡಿಯಾ, ಚೈಲ್, ವಿಯೆಟ್ನಾಂ.
ಯಾವ ದೇಶಗಳಲ್ಲಿ ಡಿಫಾರೆಸ್ಟೇಷನ್ ಹೈಯೆಸ್ಟ್ ಕಮ್ಮಿ ಆಗಿದೆ ಅಂದ್ರೆ 50% ಡಿಫಾರೆಸ್ಟೇಷನ್ ಕಮ್ಮಿ ಆಗಿರೋ ದೇಶ ಯಾವುದು ಅಂತ ಕೇಳ್ತಾರೆ. ಸೊ 50% ಅರಣ್ಯ ನಾಶ ಕಮ್ಮಿ ಆಗಿರೋ ದೇಶ ಯಾವ್ದು ಇರ್ಬೋದು ನಿಮ್ ಪ್ರಕಾರ? ಬ್ರೆಜಿಲ್. 50% decrease in deforestation. ಮ್ಯಾಂಗ್ರೋ ಲಾಸ್ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ? ಮ್ಯಾಂಗ್ರೋ ಕಾಡುಗಳು ಹೆಚ್ಚು ನಾಶ ಆಗಿದಾವ ಕಮ್ಮಿ ಆಗಿದಾವ? ಕಮ್ಮಿ ಆಗಿದೆ. 23% ಡಿಕ್ರೀಸ್ ಇನ್ ಮ್ಯಾಂಗ್ರೋ ಲಾಸ್ ರೇಟ್. ಮ್ಯಾಂಗ್ರೋ ಕಾಡುಗಳ ನಾಶ 23% ಕಡಿಮೆ ಆಗಿದೆ. ಯಾಕಂದ್ರೆ ಒಂದು ಸ್ಕೀಮ್ ಇದೆ ಮ್ಯಾಂಗ್ರೋವ್ಸ್ ಭಾರತದಲ್ಲಿ, ಯಾವುದು? ಕರೆಕ್ಟ್ ಹೇಳ್ತಿದ್ರಲ್ಲ, ಯಾರು? ಮಿಸ್ಟಿ, ಕರೆಕ್ಟ್ ರೀ, ಮಿಸ್ಟಿ ಸ್ಕೀಮ್. ಸೊ ಅಫಾರೆಸ್ಟೇಷನ್ ಅಂದ್ರೆ ಮ್ಯಾಂಗ್ರೋ ಅಫಾರೆಸ್ಟೇಷನ್ಗೆ ಮಿಸ್ಟಿ ಸ್ಕೀಮ್ ಅಂತಾರೆ. ಮಿಸ್ಟಿ. ಲೈಫ್ ಅಂದ್ರೆ ಏನು? ಲೈಫ್ ಲಿವಿಂಗ್ ಏನು? ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್. ಲೈಫ್. ಒಂದು ಡಾರ್ಕ್ ಆಕ್ಸಿಜನ್ ಅಂತ ಕಾನ್ಸೆಪ್ಟ್ ಇದೆ. ಡಾರ್ಕ್ ಆಕ್ಸಿಜನ್ ಏನಿದು ಅಂತ. ಡಾರ್ಕ್ ಆಕ್ಸಿಜನ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಸಮುದ್ರದ ಸರ್ಫೇಸ್ ಏನಿದೆ ಇದ್ರ ಕೆಳಗಡೆ ಹೋಗಿ ಇದ್ರ ಕೆಳಗಡೆ ನಮ್ಗೆ ಆಕ್ಸಿಜನ್ ಸಿಕ್ಕಿದೆಯಂತ. ಈ ಆಕ್ಸಿಜನ್ ಹೆಂಗ್ ಬಂತು ಅಂದ್ರೆ ನೋಡಿ, ಸನ್ ರೇಸ್ ಕ್ಯಾನ್ ಇಟ್ ಪೆನಿಟ್ರೇಟ್ ಟು ದ ಬಾಟಮ್ ಆಫ್ ದ ಓಷನ್? ಇಲ್ಲಿ ನಾವು ಆಕ್ಸಿಜನ್ ಜನರೇಟ್ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಏನಿರ್ಬೋದು ಅಂತ ಕೇಳಿದ್ರೆ, ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಇದೆಯಂತ. ಅವುಗಳಿಂದ ಆಕ್ಸಿಜನ್ ಲಿಬ್ರೇಟ್ ಆಗ್ತಿದೆ. ಅದನ್ನ ಡಾರ್ಕ್ ಆಕ್ಸಿಜನ್ ಅಂತ ಕರಿತಾರೆ. ಸೊ ನೋ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ. ತುಂಬಾ ಸತಿ ಅನ್ಕೊಂಡಿದ್ದೀವಿ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಸಹಾಯದಿಂದ ಅಲ್ಲಿ ಆಕ್ಸಿಜನ್ ಲಿಬ್ರೇಟ್ ಆಗ್ತಿದೆ ಅಂತ. ಅಲ್ಲಿ ಸನ್ಲೈಟ್ ಪೆನಿಟ್ರೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಫೋಟಿಕ್ ಝೋನ್. ಎಫೋಟಿಕ್ ಅಂತಂದ್ರೆ ಸನ್ ರೈಸ್ ಹೋಗೋದಿಲ್ಲ. ಸೊ ಅಲ್ಲಿ ಬರ್ತಾ ಇರೋದು ಆಕ್ಸಿಜನ್, ಬರ್ಕೊಳ್ಳಿ. ಪ್ರೊಡಕ್ಷನ್ ಆಫ್ ಆಕ್ಸಿಜನ್ in ocean depth is impossible by plants due to photosynthesis. Impossible by plants. Repeat ಮಾಡಿ. Production of oxygen at greater ocean depth. ಸಮುದ್ರದ ಆಳದಲ್ಲಿ ಆಕ್ಸಿಜನ್ ಉತ್ಪಾದನೆ ಸಂಪೂರ್ಣ ಅಸಾಧ್ಯ. ಸೊ ಹಾಗಾಗಿ ಅದು ಎಲ್ಲಿಂದ ಉತ್ಪಾದನೆ ಮಾಡ್ತಿರೋದು? ಪಾಲಿಮೆಟಾಲಿಕ್. ಪಾಲಿಮೆಟಾಲಿಕ್ ನಾಡ್ಯೂಲ್ಸ್. ಓಕೆ. ಸೊ polymetallic nodules that are similar in resemblance to coal ಅಂದ್ರೆ ನೀವು ಮತ್ಸ್ಯ 6000 ಕೇಳಿದಿರಲ್ಲ, ಮತ್ಸ್ಯ 6000 ಏನದು ಹೇಳಿಲ್ವ ನಾನು? ಸಮುದ್ರಯಾನ. ಓಕೆ, ಆ ಸಮುದ್ರಯಾನಲ್ಲಿ ಮತ್ಸ್ಯ 6000 ಅಂತ ಏನಿದೆ, ಸೊ ಅದ್ರಲ್ಲಿ ಹೋಗಿ ನಾವು ಇದನ್ನೇ ಹುಡುಕ್ತಾ ಇರೋದು. 1 ಸೆಕೆಂಡ್. ಅಲ್ಲಿ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅನ್ನ ವಿ ಆರ್ ಸರ್ಚಿಂಗ್ ಫಾರ್ ಇಟ್. ಓಕೆ. ಸೊ ಮತ್ಸ್ಯ 6000 ಕೂಡ ನೆನ್ಪಿಟ್ಕೊಳ್ಳಿ. ಸಮುದ್ರಯಾನ್. ಸೊ ಇತ್ತೀಚೆಗೆ ಸೌಮ್ಯ ಸ್ವಾಮಿನಾಥನ್, ಸೊ ಇವರನ್ನ ಏನಕ್ಕೆ ನೇಮಕ ಮಾಡಿದ್ದಾರೆ? ಡೈರೆಕ್ಟರ್ ಜನರಲ್ ಆಫ್ ICMR. ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್.
ICMR. ಸೌಮ್ಯ ಸ್ವಾಮಿನಾಥನ್. ಇವರು ಸ್ವಾಮಿನಾಥನ್ ಮಗಳು ಸೌಮ್ಯ ಸ್ವಾಮಿನಾಥನ್. ಅದ್ರ ಜೊತೆಗೆ ಇವರು WHO ಅಲ್ಲಿ ಚೀಫ್ ಸೈಂಟಿಸ್ಟ್ ಆಗಿದ್ರು. ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿದ್ರು. ಇನ್ನೊಂದು ಪ್ರೋಗ್ರಾಮ್ಗೂ ಕೂಡ ಅಡ್ವೈಸರ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ ಅಂದ್ರೆ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಡ್ವೈಸರ್. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಡ್ವೈಸರ್. ಹಂಗೇನೆ ಸ್ವಲ್ಪ ಇದನ್ನ ಬರ್ಕೊಳ್ಳಿ. ಫ್ಯಾಕ್ಟ್ಸ್ ಒಂಚೂರು ಹೇಳ್ತೇನೆ. ಫಸ್ಟ್ ವುಮನ್ ಡ್ರೋನ್ ಪೈಲಟ್ ಫ್ರಮ್ ಕರ್ನಾಟಕ. ಯಾರು? ಡ್ರೋನ್ ಪೈಲಟ್, ವುಮನ್ ಡ್ರೋನ್ ಪೈಲಟ್ ಅರ್ಚನಾ ಉತ್ತಪ್ಪ. ಸುರಕ್ಷಾ ಅಂತ ಒಂದು ಆ್ಯಪ್ ತಂದಿದ್ದಾರೆ. ಏನಕ್ಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಏನಕ್ಕೆ? ಮ್ಯಾಮ್ ನೈಟ್ ಟೈಮ್ ಟ್ರಾವೆಲ್ ಮಾಡೋ ಲೇಡೀಸ್. ಅಲ್ಲ, ಎಮರ್ಜೆನ್ಸಿ ಏನಕ್ಕಪ್ಪ? ಎಮರ್ಜೆನ್ಸಿ ನೈಟ್ ಅಲ್ಲಿ ಟ್ರಾವೆಲ್ ಮಾಡಿ ಮ್ಯಾಮ್, ನೈಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲ, ಸೂಸೈಡ್. ಸೊ ಇಟ್ ಈಸ್ ರಿಲೇಟೆಡ್ ಟು ಸೂಸೈಡಲ್ ಪ್ರಿವೆನ್ಷನ್, ಟು ಟ್ರ್ಯಾಕ್ ಸೂಸೈಡ್ಸ್, ಆತ್ಮಹತ್ಯೆಗಳನ್ನ ಟ್ರೇಸ್ ಮಾಡಲಿಕ್ಕೆ. ನೆಕ್ಸ್ಟ್ ಅದಿತಿ ಅಶೋಕ್ ಇದ್ದಾರಲ್ಲ ನಮ್ಮ ಕರ್ನಾಟಕದವರು. ಸೊ ಏಷ್ಯನ್ ಗೇಮ್ಸ್ ಆಯ್ತಲ್ಲ, ಏಷ್ಯನ್ ಗೇಮ್ಸ್ ಎಲ್ಲ ಆಗಿದ್ದು 2023 ಚೈನಾ. ಸೊ ಅದರಲ್ಲಿ ಅವರಿಗೆ ಯಾವುದು ಪ್ರೈಸ್ ಗೊತ್ತಾ? ಏಷ್ಯನ್ ಗೇಮ್ಸ್ ಅಲ್ಲಿ ಗೋಲ್ಡ್ ಪಡ್ಕೊಂಡಿದ್ರು ಅದಿತಿ ಅಶೋಕ್. ಗೋಲ್ಫ್ ಅಲ್ಲಿ ಗೋಲ್ಡ್ ಪ್ರೈಸ್ ಕರ್ನಾಟಕದವರು ಅವರು. ಆಮೇಲೆ ಯಾರ್ಗೋಲ್ ಡ್ಯಾಮ್ ಎಲ್ಲಿದೆ? ಯಾರ್ಗೋಲ್ ಡ್ಯಾಮ್ ನ್ಯೂಸ್ ಅಲ್ಲಿ ಇದೆ. ಯಾವ ನದಿ ಕಟ್ಟಿದ್ದಾರೆ ಯಾರ್ಗೋಲ್ ಡ್ಯಾಮ್ ಅಂತಂದ್ರೆ ಮಾರ್ಕಂಡಯ್ಯ ರಿವರ್ಗೆ. ಮಾರ್ಕಂಡಯ್ಯ ರಿವರ್ ಇದು ಕೋಲಾರದಲ್ಲಿದೆ. ಮಾರ್ಕಂಡಯ್ಯ ರಿವರ್. ಸ್ಮಾರ್ಟ್ ಸಿಟಿಲಿ ಶಿವಪ್ಪ ನಾಯಕ ಪ್ಯಾಲೇಸ್ ಹೇಳಿದ್ನ, ಓಲ್ಡೆಸ್ಟ್ ವುಡನ್ ಪ್ಯಾಲೇಸ್. ಮತ್ತೆ ಇನ್ನೊಂದನ್ನ ಭೀಮ್ರಾವ್ ಬಾವೆ ಭೀಮ್ರಾವ್ ಅಂತ ಕೇಳಿದಿರಾ? ಸೊ ಅದನ್ನ ಅವ್ರ ಅವರ ಅರಮನೆನ ಏನಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಹೇಳಿ? ಒಂದು ತಾಲೂಕ್ ಆಫೀಸ್ ಆಗಿ, ಮುನ್ಸಿಪಲ್ ತಾಲೂಕ್ ಆಫೀಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಭೀಮ್ರಾವ್ ಬಾವೆ. ಓಕೆ, ಅವರ ಒಂದು ಪ್ಯಾಲೇಸ್ ಅನ್ನ ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಮುನ್ಸಿಪಲ್ ಆಫೀಸ್. ಎಲ್ಲಿ? ಯಾವ ಜಿಲ್ಲೆ? ನಾಟ್ ಬ್ರಾಟ್ ದಟ್. ಇದು ಕೂಡ ಇಂಪಾರ್ಟೆಂಟ್, ಒಂದ್ಸತಿ ನೋಡಿ ಹೇಳ್ತೀನಿ. ಭೀಮರಾವ್, ಅವ್ರ ಹೆಸರು ಭೀಮ್ರಾವ್ ಅಲ್ಲ ರೀ, ಭಾಸ್ಕರ್ ರಾವ್ ಬಾವೆ. ಭಾಸ್ಕರ್ ರಾವ್ ಬಾವೆ. ಇವರಿಗೆ ಇನ್ನೊಂದು ಹೆಸರು ಬಾಬಾ ಸಾಹೇಬ್ ಬಾವೆ ಅಂತಾನೂ ಕರೀತಾರೆ. ಬಾಬಾ ಸಾಹೇಬ್ ಬಾವೆ. who rebelled against ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ನರಗುಂದಲ್ಲಿದೆ, ಗದಗ್ ಜಿಲ್ಲೆಯ ನರಗುಂದ. ಇವರ ಒಂದು ಮನೇನ ಸೊ ನರಗುಂದ ಟೌನ್ ಮುನ್ಸಿಪಲ್ ಆಫೀಸ್ ಅಂತ ಮಾಡ್ಕೊಂಡಿದ್ದಾರೆ. ನರಗುಂದ ಟೌನ್ ಮುನ್ಸಿಪಲ್ ಆಫೀಸ್. ನರಗುಂದ್ ಟೌನ್ ಮುನ್ಸಿಪಲ್. ಬೆಳಗಾವಿ ಸೆಷನ್ಗೆ ಎಷ್ಟು ವರ್ಷ ಆಗಿದೆಯಪ್ಪ? ಸ್ವಲ್ಪ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಬೆಳಗಾವಿ ಸೆಷನ್ ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕ ಮರುನಾಮಕರಣದ ಬಗ್ಗೆ ನೋಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಅರ್ಥ ಆಯ್ತಾ? ಇವ್ರ ಮನೇನ ಏನಂತ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ? ಮುನ್ಸಿಪಲ್ ಆಫೀಸ್ ಆಗಿ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಗೋರ್ಟಾ ರೆಬಿಲಿಯನ್ ಅಂತ ಕೇಳಿದ್ದೀರಾ? ಗೋರ್ಟಾ ರೆಬಿಲಿಯನ್, ಅಲ್ಲಿ ಕೂಡ ಒಂದು ಮೆಮೋರಿಯಲ್ ಅನ್ನ ನಿರ್ಮಿಸಿದ್ದಾರೆ, ಅದು ನ್ಯೂಸ್ ಅಲ್ಲಿ ಇದೆ. ಗೋರ್ಟಾ ರೆಬಿಲಿಯನ್ ಇದನ್ನ ಏನಂತಾರೆ ಗೊತ್ತಾ? ಒಂದು ನಿಮ್ಗೆ
ಜಲಿಯನ್ ವಾಲಾಬಾಗ್ ಆಫ್ ಕರ್ನಾಟಕ ಅಂದ್ರೆ ವಿದ್ರಾಶ್ವತ್ಥ ಹೇಳ್ತೀರಾ. ಇನ್ನೊಂದು ಇದು ಇದೆ, ಗೋರ್ಟಾ ರೆಬಿಲಿಯನ್ 1948 ಅಲ್ಲಿ. 1948 post independence ಅಲ್ಲಿ hundreds of villages in Gota village massacred by razakars of Hyderabad. razakars ಕಳ್ಳರು ಕಾಕ್ರವರು. ಸೊ ಅವರು ಈ ಪಾಪ ಗೋಟಾ ವಿಲೇಜ್ ಅಲ್ಲಿರೋ ಎಲ್ಲಾರನ್ನೂ ಕೂಡ ಸೊ ಮಸಾಕರ್ ಮಾಡ್ಬಿಡ್ತಾರೆ. ಸೊ ಹತ್ಯಾಕಾಂಡ ಅಂತ ಇದನ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹತ್ಯಾಕಾಂಡ. ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಯಾವುದು? ವಿದ್ರಾಶ್ವತ್ಥ. ಇದು ಯಾರು ಮಾಡೋದು? ಇವನು ನಿಜಾಮ, ಹೈದ್ರಾಬಾದ್. ಸೊ ಮಸಾಕರ್ಡ್ ಬೈ ಹೈದ್ರಾಬಾದ್ನ ನಾವು ಎನ್ಕ್ಯಾಪ್ಚರ್ ಮಾಡ್ಕೊಳ್ಳೋದು ಯಾವಾಗ? 1948 ಅಲ್ಲಿ. ಓಕೆ, ಸೊ ಇದೆಲ್ಲ ಆದ್ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೋಗಿ ಅವರನ್ನ ಅಂದ್ರೆ ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ದು ಗೋರ್ಟಾ ಮೆಮೋರಿಯಲ್ ಅಂತ, ಅದರ ಒಂದು ಹುತಾತ್ಮರ ಸತಿ ನೆನಪಿಗಾಗಿ ಮೆಮೋರಿಯಲ್ ಅಂತ ಮಾಡಿದ್ದಾರೆ ಗೋರ್ಟಾ ವಿಲೇಜ್ ಅಲ್ಲಿ. ಗೋರ್ಟಾ ಮಾರ್ಟೈಸ್ ಮೆಮೋರಿಯಲ್ ಎಲ್ಲಿ ಅಂದ್ರೆ ಬೀದರ್ಲಿ, ಬಸವ ಕಲ್ಯಾಣ ತಾಲೂಕು, ಬೀದರ್, ಬಸವ ಕಲ್ಯಾಣ ತಾಲೂಕು, ಬಸವ ಕಲ್ಯಾಣ, ವೆರಿ ಇಂಪಾರ್ಟೆಂಟ್. ಅಟ್ಯಾಕ್ ಬೈ ರಜಕರ್ಸ್, ಇವ್ರನ್ನ ಸಾಯಿಸಿದ್ದು ರಜಕರ್ಸ್. ಹೋಯ್ತಾ? ರಜಕರ್ಸ್ ಸಾಯಿಸಿದ್ದು. ನಿಮ್ಮ ದಸರಾ ಬಗ್ಗೆ ಯಾರು ಮೆನ್ಷನ್ ಮಾಡೋದು? ದಸರಾ ಬಗ್ಗೆ ಫಾರಿನ್ ಟ್ರಾವೆಲರ್ ಮೆನ್ಷನ್ ಮಾಡ್ತಾನಲ್ಲ, ಯಾರು? ಅಬ್ದುಲ್ ರಜಾಕ್. ಇಷ್ಟು ಓದಿಲ್ಲ? ಅಬ್ದುಲ್ ರಜಾಕ್. ಮತ್ತೆ ಲಾಲ್ಬಾಗ್ ಶೋಗಳಾಗುತ್ತಲ್ಲ, ಸೊ ಮೊನ್ನೆ ಥೀಮ್ ಏನಾಗಿತ್ತು 2024ರಲ್ಲಿ ಲಾಲ್ಬಾಗ್ ಶೋ ಅಲ್ಲಿ? ಬಸವಣ್ಣ. 2000 ವರ್ಷಕ್ಕೆ 2 ಸತಿ ಆಗುತ್ತೆ ಲಾಲ್ಬಾಗ್ ಶೋ. ಒಂದು ಬಸವಣ್ಣನ್ ಒಂದು ಇಂಡಿಪೆಂಡೆನ್ಸ್ ಡೇಗೆ, ಇನ್ನೊಂದು ರಿಪಬ್ಲಿಕ್ ಡೇಗೆ. 2024ರಲ್ಲಿ ರಿಪಬ್ಲಿಕ್ ಡೇ ಆಯ್ತಾ, ಇಂಡಿಪೆಂಡೆನ್ಸ್ ಡೇ ಆಗಿದೆಯಾ? ಇದಕ್ಕೆ ಬಸವಣ್ಣನ್ ಥೀಮು. ಲಾಸ್ಟ್ ಇಯರಿಗೆ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಯಾರ ಥೀಮು? ಕೆಂಗಲ್ ಹನುಮಂತಯ್ಯ, ಸೆಕೆಂಡ್ CM ಆಫ್ ಕರ್ನಾಟಕ. ಒಂದು ಮೆಗಾಲಿತ್ ಸೈಟ್ ಸಿಕ್ಕಿದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು. ಎಲ್ಲಿ? ದಕ್ಷಿಣ ಕನ್ನಡದಲ್ಲಿ ಮೆಗಾಲಿತ್ ಸೈಟ್. ಮೆಗಾಲಿತ್ ಅಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳು ಬಳಸಿರಲ್ಲ ಆದಿಮಾನವರು, ಅದು. ಮತ್ತೆ ನಮ್ಮಲ್ಲಿ ಎಕೋ ಸೆನ್ಸಿಟಿವ್ ಝೋನ್ಸ್ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಎಷ್ಟಿದಾವಪ್ಪ? ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 6 ಏರಿಯಾಸ್ ಇದೆ ಎಕೋ ಸೆನ್ಸಿಟಿವ್ ಝೋನ್ಸ್ ಅಕಾರ್ಡಿಂಗ್ ಟು ಎಕೋಲಾಜಿಕಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಪ್ರಕಾರ 6 ಇದಾವೆ ಎಕೋ ಸೆನ್ಸಿಟಿವ್ ಝೋನ್ಸು. ಬುಕ್ಕಪಟ್ನ ಪರಿಸರ ಸೂಕ್ಷ್ಮ ವಲಯಗಳು, ವೆಸ್ಟರ್ನ್ ಘಾಟ್ಸ್ ಅಲ್ಲಿರುವಂತಹ ಪರಿಸರ ಸೂಕ್ಷ್ಮ ವಲಯಗಳು 6 ಇದಾವೆ. ಬುಕ್ಕಪಟ್ಟಣ, ನಾಗರಹೊಳೆ, ಕಪ್ಪದಗುಡ್ಡ, ಕಮ್ಮಸಂದ್ರ, ಕಾವೇರಿ, ದಾಂಡೇಲಿ. ಕಾವೇರಿ ದಾಂಡೇಲಿ. ಅದೇ ನಮ್ಮ ಸರ್ವೇಲಿ ಹೇಳಿದ್ವಲ್ಲ 4, ಯಾರನ್ನು ಹೇಳ್ತೀರಾ? ಹೆರಿಟೇಜ್ ಸೈಟ್ಸ್, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್. 9 ಅಲ್ಲ, 4 ಇದಾವೆ. GKVK 1, ದೇವನಹಳ್ಳಿ, ಹುಣಸೆಮರ, ಅಂಬರ್ಗುಡ್ಡ ಎಲ್ಲಿ ಬರುತ್ತೆ? ಶಿವಮೊಗ್ಗ. ಮತ್ತೆ ಇನ್ನೊಂದು ಯಾವುದು? ರಾಮೋಲಿನ. ಇನ್ನೊಂದು ಯಾವುದು? ಸರ್ವೆ. ಯಾವುದು? ಒಗ್ರೆಕಾನ್ ಎಲ್ಲಿರೋದು? ಚಿಕ್ಕಮಂಗ್ಳೂರು. ವೆರಿ ಗುಡ್. ಒಗ್ರೆಕಾನ್, ಚಿಕ್ಕಮಂಗ್ಳೂರು, ಅಂಬರ್ಗುಡ್ಡ ಶಿವಮೊಗ್ಗ, GKVK ಬೆಂಗಳೂರು, ದೇವನಹಳ್ಳಿ ಹತ್ರ ಹುಣಸೆಮರ.
ಓಕೆ, ಟ್ಯಾಮ್ರಿನ್ ಟ್ರೀಸ್. ಈ 4 ನೆನ್ಪಿಟ್ಕೋಬೇಕು. ಓಕೆ, ಸೊ ಆಮೇಲೆ KIRS ಸಿಟಿ ಏನ್ ಕರ್ನಾಟಕದಲ್ಲಿ ನಾಲೆಡ್ಜ್ ಇನೋವೇಷನ್ ಹೆಲ್ತ್ ರಿಸರ್ಚ್ ಸಿಟಿ ಯಾವುದು? ನಮ್ಮ ಬೆಂಗಳೂರೇ. ಬೆಂಗಳೂರು ದೇವನಹಳ್ಳಿ. ಸ್ಪೋರ್ಟ್ಸ್ ಸಿಟಿ ಯಾವುದು? ಸ್ಪೋರ್ಟ್ಸ್ ಸಿಟಿ ಅಂತ ಯಾವ್ದನ್ನ ಮಾಡ್ಬೇಕು ಅಂತಿದ್ದಾರೆ? ಕ್ರೀಡಾನಗರ ಅಂತ ಬೆಂಗಳೂರೇ. ಓಕೆ, ಸೊ ಸೋಲಾರ್ ಸಿಟಿ ಯಾವುದು? ಬೀದರ್ ಮತ್ತೆ ಹೊಸಪೇಟೆ. ಸೋಲಾರ್ ಸಿಟಿಗಳು ಬೀದರ್, ಹೊಸಪೇಟೆ. ಓಕೆ, ಥ್ಯಾಂಕ್ ಯು.